ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಒಂದು ದಿನಗಳಲ್ಲಿ ಕಳೆದ 80ಕ್ಕಿಂತ ಹೆಚ್ಚು ದಿನಗಳಾಗಿ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಅದು ಮಿಡ್ಲ್ ಈಸ್ಟಲ್ಲಿ US ಮತ್ತು ಇರಾನ್ ಜೊತೆಗೆ ಒಂದು ದೊಡ್ಡ ಯುದ್ಧ ನಡೀತಾ ಇದೆ, ಇಸ್ರೇಲ್ ಸೇರಿಕೊಂಡು. ಅದರ ಪರಿಣಾಮಗಳನ್ನು ನಾವಾಗಲೇ ಎದುರಿಸೋಕ್ಕೆ ಪ್ರಾರಂಭಿಸ್ತಾ ಇದ್ದೇವೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಗೋಲ್ಡ್ ರೇಟ್, ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕಂತಾರೆ, ಇಸ್ ನಾಟ್ ದ ರೈಟ್ ಟೈಮ್. ಬೆಳ್ಳಿ ಚಿನ್ನ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಇಡೀ ಪ್ರಪಂಚ ಕೂಡ ಎಲ್ಲರ ಗಮನ ಎಲ್ಲಿದೆ ಅಂದರೆ ಒಂದು ಚಿಕ್ಕ ಭಾಗ ಮಿಡ್ಲ್ ಈಸ್ಟಲ್ಲಿ ಇರಾನ್ ಹತ್ರ ಇರತಕ್ಕಂಥ ಚಿಕ್ಕ ಸಮುದ್ರ ದಾರಿ, ಸ್ಟ್ರೈಟ್ ಆಫ್ ಹಾರ್ಮುಸ್ ಅನ್ನೋ ಒಂದ್ರ ಮೇಲೆ ಪ್ರತಿಯೊಬ್ಬರ ದೃಷ್ಟಿ ಕೂಡ ಅಲ್ಲಿದೆ. ಏನು ನಡೆಯುತ್ತೆ, ಯಾವಾಗ ಯುದ್ಧ ನಡೆಯುತ್ತೆ. ತುಂಬ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಯುದ್ಧ ಇವತ್ತು ನಿಂತರೂ ಕೂಡ ಆ ಯುದ್ಧದ ಎಫೆಕ್ಟ್ಸ್ ಎಲ್ಲ ಸರಿ ಹೋಗ್ಬೇಕಂದ್ರೆ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು ಅಂತ, ಅಷ್ಟು ಎಫೆಕ್ಟ್ಸ್ ಅಲ್ಲಿ ನಡೀತಾ ಇದೆ. ಇದು ನಾವೆಲ್ಲ ಕೂಡ ಪ್ರಾರ್ಥಿಸಬೇಕಿರತಕ್ಕಂಥ ಅಂಶ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಮ್ಮ ಯುದ್ಧನೇ ನಮ್ಗೆ ಸಾಕಾಗಿದೆ ಪಾಸ್ಟರ್, ಆ ಯುದ್ಧದ ಬಗ್ಗೆ ಏನು ಯೋಚನೆ ಮಾಡಲಿ ಅಂತೀರಾ? ಇದೆಲ್ಲ ತುಂಬ ಇಂಪಾರ್ಟೆಂಟ್. ದೇವರು ಮಾತ್ರ ಇವೆಲ್ಲದೂ ಕೂಡ ಪರಿಷ್ಕಾರವನ್ನು ನೀಡೋದಕ್ಕೆ ಸಾಧ್ಯ. ಬಟ್ ಇನ್ನೊಂದು ಯುದ್ಧ ನಡೀತಾ ಇದೆ ಈ ಪ್ರಪಂಚದಲ್ಲಿ. ಅನೇಕ ಸಾವಿರಾರು ವರ್ಷಗಳಿಂದ ಇನ್ನೊಂದು ಯುದ್ಧ ನಡೀತಾ ಇದೆ. ಅದು ಏನು ಯುದ್ಧ ಅಂದರೆ ಆರಾಧನೆಗೋಸ್ಕರ ಯುದ್ಧ. ದೇವರು ನಮ್ಮನ್ನು ಆತನನ್ನು ಆರಾಧನೆ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ, ವಿಮೋಚಿಸಿದ್ದಾನೆ. ಅದೇ ರೀತಿಯಾಗಿ ಸೈತಾನನು ದೇವರಿಗೆ ಸಲ್ಲಬೇಕಾಗಿರತಕ್ಕಂಥ ಆರಾಧನೆ, ದೇವರಿಗೆ ಸಲ್ಲಬೇಕಾಗಿರತಕ್ಕಂಥ ಗೌರವ, ಮಹಿಮೆ, ಅರ್ಹತೆ ಅವುಗಳನ್ನು ಹೇಗಾದರೂ ಮಾಡಿ ಜನರಿಂದ ದೋಚ್ಕೊಳ್ಬೇಕೆಂಬುದಾಗಿ ಸೈತಾನನು ಕೂಡ ಯುದ್ಧ ಮಾಡ್ತಾ ಇದ್ದಾನೆ ಇವತ್ತು ಈ ದಿನದಲ್ಲಿ. ಅದಕ್ಕೆ ನಾವು ನೋಡ್ತೇವೆ ಸೈತಾನ ಯಾವ ಕಾರಣಕ್ಕೋಸ್ಕರ ಬಿದ್ದ ಎಂಬುದಾಗಿ. ಈ ಲೋಕದಲ್ಲಿ ಸೈತಾನನು ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಅತಿ ಸುಂದರವಾದ ದೇವದೂತನಾಗಿದ್ದ. ಲೂಸಿಫರ್ ಎಂಬ ಹೆಸರು ಆತನಿಗಿತ್ತು. ಭಾಳ ಜ್ಞಾನದಿಂದ ಕೂಡಿದಂಥ ಒಬ್ಬ ದೇವದೂತನಾಗಿದ್ದ. ಉನ್ನತವಾದ ಸ್ಥಾನದಲ್ಲಿ ದೇವರು ಆತನ ಇಟ್ಟಿದ್ರು. ಆದರೆ ಆತನು ದೇವರ ಹಾಗೆ ಆಗಬೇಕು, ದೇವರ ಸ್ಥಾನವನ್ನು ಪಡೆದುಕೊಳ್ಬೇಕು, ದೇವರಿಗೆ ಸಲ್ತಾ ಇರ್ತಕ್ಕಂಥ ಆರಾಧನೆ ನಾನು ಕೂಡ ಪಡ್ಕೊಳ್ಬೇಕೆಂಬುದಾಗಿ ಆ ಒಂದು ಯೋಚನೆಯಿಂದ, ಆ ಒಂದು ಪಾಪದಿಂದ ಸೈತಾನನಾಗಿದ್ದನ್ನು ನಮ್ಮೆಲ್ಲರೂ ಕೂಡ ಗೊತ್ತಿರಬೇಕಾಗಿರತಕ್ಕಂಥ ವಿಷಯ. ಎರಡನೇದು, ಅಡವಿಯಲ್ಲಿ ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಬೇಕಂದ್ರೆ 3ನೇ ಪರೀಕ್ಷೆಯಲ್ಲಿ ಸೈತಾನ ಯೇಸು ಸ್ವಾಮಿ ಹತ್ರ ಬಂದರೆ ಏನು ಕೇಳ್ತಾ ಇದ್ದಾನೆ? ಹಣ ಕೇಳಿದ್ನ, ಆಸ್ತಿ ಕೇಳಿದ್ನ, ಐಶ್ವರ್ಯ ಕೇಳಿದ್ನ, ಅಂತಸ್ತಿ ಕೇಳಿ ಏನು ಕೇಳ್ತಾ ಇದ್ದಾನೆ? ನೀನು ನನಗೆ ಅಡ್ಡ ಬಿದ್ದು ಆರಾಧನೆ ಮಾಡು, ಸಾಷ್ಟಾಂಗ ನಮಸ್ಕಾರ ಮಾಡು ಎಂಬುದಾಗಿ. ಯಾಕೆಂದರೆ ಆಲ್ರೆಡಿ ಲೋಕವೆಲ್ಲ ಆತಂದಾಗಿತ್ತು. ಒಂದು ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಿಮ್ಮಲ್ಲಿ ಸೈತಾನ ಯಾಕೆ ಬರ್ತದೆ ಗೊತ್ತಾ? ನಿಮ್ಮ ಹತ್ರ ಹಣ ದೋಚ್ಕೊಳ್ಳೋಕ್ಕೋಸ್ಕರ. ಸೈತಾನ ಹಣ ಇಟ್ಕೊಂಡು ಏನು ಮಾಡ್ತಾನೆ? ನಾವು ಅಂದ್ಕೊಳ್ತೇವೆ ಸೈತಾನ ಹಣ ದೋಚ್ಕೊಳ್ತಾನೆ ಅಂತ, ನನ್ನ ಆಸ್ತಿ ಅಂತಸ್ತು ದೋಚ್ಕೊಳ್ತಾನೆ ಎಂಬುದಾಗಿ. ಸೈತಾನ ನಿಮ್ಮ ಹಣದ ಮೇಲೆ, ನಿಮ್ಮ ಆಸ್ತಿ ಮೇಲೆ, ನಿಮ್ಮ ಅಂತಸ್ತು ಮೇಲೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೈತಾನಿಗಿರೋ ಇಂಟ್ರೆಸ್ಟು ನೀವು ದೇವರು ಕೊಡಬೇಕಾಗಿರೋ ಆರಾಧನೆಯನ್ನು ಆತನಿಗೆ ಕೊಡಬೇಕೆಂಬುದಾಗಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಪ್ರಕಟಣೆ ಪುಸ್ತಕ ಓದಬೇಕಂದ್ರೆ ಈ ಒಂದು ಕಾನ್ಫ್ಲಿಕ್ಟ್ ತುಂಬ ಓಪನ್ ಆಗಲ್ಲಿ ಕಾಣುತ್ತೆ. ಜನರಿಗೆ ಒಂದು ಚಾಯ್ಸ್ ಇದೆ, ನೀವು ದೇವರನ್ನೆಲ್ಲಾದರೂ ಆರಾಧನೆ ಮಾಡಿ ಅಥವಾ ಮೃಗವನ್ನು ಆರಾಧನೆ ಮಾಡಿ ಎಂಬುದಾಗಿ. ನೀವು ಯಜ್ಞದ ಕುರಿಮರಿಯನ್ನಾದರೂ ಹಿಂಬಾಲಿಸಿ ಅಥವಾ ಡ್ರ್ಯಾಗನ್, ಆ ಒಂದು ಜೀವಿಯನ್ನು ನೀವು ಹಿಂಬಾಲಿಸಿ ಎಂಬುದಾಗಿ. ನೀವು ದೇವರ ಮುದ್ರೆ ಏನಾದರೂ ಹಾಕ್ಸ್ಕೊಳ್ಳಿ, ಇಲ್ಲ ಸೈತಾನನ ಮುದ್ರೆ ಏನಾದರೂ ಹಾಕ್ಸ್ಕೊಳ್ಳಿ. ಈ ಒಂದು ಚಾಯ್ಸ್ ತುಂಬ ಫೋರ್ ಫ್ರಂಟಲ್ಲಿ ಬರ್ತಾ ಇದೆ ಪ್ರಕಟಣೆ ಪುಸ್ತಕದಲ್ಲಿ. ಸೊ ಇದೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದರೆ, ಇಲ್ಲಿ ಒಂದು ಯುದ್ಧ ನಡೀತಾ ಇದೆ ನಿಮ್ಮ ಮನಸ್ಸುಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಒಂದು ಯುದ್ಧ ನಡೀತಾ ಇದೆ. ಈ ಆರಾಧನೆ ಅನ್ನೋದು ಇವತ್ತಿನ ಕೆಲವು ವಿಷಯಗಳಲ್ಲಿ ಹೇಳೋಕ್ಕೆ ನಾನು ಬಯಸ್ತೇನೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾಡುಗಳು ಮಾತ್ರ ಅಲ್ಲ. ಆರಾಧನೆ ಅಂತಿದ್ದಂಗೆ ನಮ್ಮ ಮನಸ್ಸಿಗೆ ಬರೋದೇನು? ಹಾಡುಗಳು, ಮ್ಯೂಸಿಕ್ಕು. ಈಗ ಅನೇಕರು ಅನ್ಕೋಬೋದು ಈಗ ಆರಾಧನೆ ಮುಗೀತು, ಈಗ ಪ್ರಸಂಗ ಸ್ಟಾರ್ಟ್ ಆಗಿದೆ ಎಂಬುದಾಗಿ. ಓಕೆ, ಆರಾಧನೆಯ ಡೆಫಿನೇಷನ್ ಅದಲ್ಲ. ಆರಾಧನೆ ಕೇವಲ ಹಾಡುಗಳಲ್ಲ. ಆರಾಧನೆ ಒಂದು ಭಾಗ ಹಾಡುಗಳು, ವಾದ್ಯಗಳು, ಮ್ಯೂಸಿಕ್ಕು, ಕ್ವಯರು, ವರ್ಷಿಪ್ ಲೀಡರ್ಸ್, ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ, ಅವೆಲ್ಲ ಇಂಪಾರ್ಟೆಂಟ್. ದೇ ಟೇಕ್ ಎ ವೆರಿ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದ ವರ್ಷಿಪ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆರಾಧನೆ ಏನಾದರೂ ಇಟ್ಸ್ ಬಿಯಾಂಡ್ ದಟ್. ಹಾಡುಗಳಿಗಿಂತ, ಮ್ಯೂಸಿಕ್ಕಿಂತ ನಮ್ಮ ಜೀವಿತವೇ ದೇವರಿಗೊಂದು ಆರಾಧನೆ ಆಗಿರಬೇಕೆಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಅದಕ್ಕೆ ಆರಾಧನೆ ಅನ್ನೋ ಪದ ಸತ್ಯವೇದದಲ್ಲಿ ಎಲ್ಲಿ ಗೊತ್ತಾ ಮೊದಲನೇ ಸರಿ ಬರೆಯಲ್ಪಟ್ಟಿರೋದು? ಎಲ್ಲರೂ ಕೂಡ ಗೊತ್ತಿರಬೇಕು. ಆದಿಕಾಂಡ 22ನೇ ಅಧ್ಯಾಯ 5ನೇ ವಚನದಲ್ಲಿ ಸತ್ಯವೇದದಲ್ಲಿ ಆರಾಧನೆ ಅನ್ನೋದು ಮೊದಲನೇ ಸರಿ ನೋಡ್ತಾ ಇದ್ದೇವೆ.
ಓಕೆ, ಸತ್ಯವೇದದಲ್ಲಿ ನಿಮ್ಗೇನು ಅರ್ಥ ಆಗಿಲ್ಲ ಅಂದರೆ, ಸತ್ಯವೇದದಲ್ಲಿ ಕೆಲವು ವಿಷಯಗಳು ನಿಮಗೇನು ಅರ್ಥ ಆಗಿಲ್ಲ ಅಂದರೆ, ನಾವು ದ ಲಾ ಆಫ್ ಹರ್ಮಿನಟಿಕ್ಸ್ ಇದೆ. ಆ ಲಾ ಪ್ರಕಾರ ಇಟ್ ಶುಡ್ ಆಲ್ವೇಸ್ ದ ಲಾ ಆಫ್ ಫಸ್ಟ್ ಅಕರೆನ್ಸ್ ಅಂತ ಇದೆ. ಸತ್ಯವೇದದಲ್ಲಿ ಏನು ಅರ್ಥ ಆಗಿಲ್ಲ ಅಂದರೆ ಆ ಪದ ಆಗಲಿ ಆ ಒಂದು ಪ್ರಾಕ್ಟೀಸ್ ಆಗಲಿ ಎಲ್ಲಿ ಮೊದಲನೇ ಬಾರಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಬೇಕು. ಸೊ ಆರಾಧನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ಮೊದಲನೇ ಬಾರಿ ಎಲ್ಲಿ ಬಂತು ಸತ್ಯವೇದದಲ್ಲಿ ಎಂಬುದಾಗಿ ನೋಡಬೇಕಾಗತ್ತೆ. ಅದು ಆದಿಕಾಂಡ 22ನೇ ಅಧ್ಯಾಯ 5ನೇ ವಚನ ಓದೋಣ ನಾವು. ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ಬರುತ್ತೇವೆ ಎಂದು ಅಬ್ರಾಮನು ಹೇಳಿದನು. ಏನಂತ ಪದ ಇಲ್ಲಿದೆ? ಇದೆ ದೇವಾರಾಧನೆ. ಎಲ್ಲ ಕೂಡ ಹೇಳಿ, ದೇವಾರಾಧನೆ. ಅಬ್ರಾಮನಿಗೆ ದೇವರ ಪರೀಕ್ಷೆ ಕೊಡ್ತಾ ಇದ್ದಾರೆ ಇಲ್ಲಿ, ಯಾರನ್ನ ಹೆಚ್ಚಾಗಿ ಆತ ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ. ಐ ಥಿಂಕ್ ಬ್ರದರ್ ಎಲ್ಲಿ ಶರಣ್ ಜಾನಸ್ ಕಮನ್ ಟೇಕರ್. ಇಲ್ಲಿ ಪರವಾಗಿಲ್ಲ. ಮಕ್ಕಳು ದೇವರು ಕೂಡ ಆಶೀರ್ವಾದ. ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಸೊ ಅಬ್ರಾಮನಿಗೆ ದೇವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದನ್ನು ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ. ಇಸಾಕ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನ ಅಥವಾ ಇಸಾಕ್ನನ್ನ ಕೊಟ್ಟಂತ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನ ಅಂತ. ಅಬ್ರಾಮನು ಆಶೀರ್ವಾದವನ್ನ ಪ್ರೀತಿ ಮಾಡ್ತಾ ಇದ್ದಾನ ಅಥವಾ ಆಶೀರ್ವಾದವನ್ನ ಕೊಟ್ಟಂತ ದೇವರನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅಬ್ರಾಮನು ವರವನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನ ಅಥವಾ ವರವನ್ನ ಕೊಟ್ಟಂತ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಒಂದು ಪರೀಕ್ಷೆ ದೇವರ ಅಬ್ರಾಮನ್ಗೆ ಇಡ್ತಾ ಇದ್ದಾನೆ. ಈ ಪರೀಕ್ಷೆ ಆವಾಗ ನಮ್ಮೆಲ್ಲರೂ ಕೂಡ ಬರ್ತಾನೆ ಇರುತ್ತೆ. ಓಕೆ, ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತದೆ ಎಂಬುದಾಗಿ. ದೇವರು ನಮ್ಮನ್ನ ಪರಿಪೂರ್ಣವಾಗಿ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಯಾರಿಗ ಸಂದೇಹ ಇದೆಯಾ? ಬಟ್ ನಾವು ದೇವರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತದೆ ಎಂಬುದಾಗಿ ಕೂಡ ದೇವರು ಗಮನಿಸ್ತಾ ಇದ್ದಾರೆ. ನಮ್ಮ ಹೃದಯದಲ್ಲಿ ಮೊದಲನೆಯ ಸ್ಥಾನ, ನಮ್ಮ ಹೃದಯದಲ್ಲಿ ಕೇಂದ್ರ ಬಿಂದು ಯಾರಿಗೆ ನಾವು ಕೊಟ್ಟಿದ್ದೇವೆ, ನಮ್ಮ ಹೃದಯ ಸಿಂಹಾಸನದ ಮೇಲೆ ಯಾರನ್ನ ಕುಳ್ಳರಿಸಿದ್ದೇವೆ, ನಮ್ಮ ಸ್ವಾರ್ಥವನ್ನ, ಜನರನ್ನ, ಉದ್ಯೋಗವನ್ನ, ಹಣವನ್ನ, ವ್ಯಾಪಾರವನ್ನ, ಯಾವುದೋ ಆಸ್ತಿ, ಅಂತಸ್ತು, ಐಶ್ವರ್ಯ, ಯಾವುದನ್ನ ನಮ್ಮ ಹೃದಯದ ಸಿಂಹಾಸನದ ಮೇಲೆ ನಾವು ಕುಳ್ಳರಿಸಿದ್ದೇವೆ ಎಂಬುದಾಗಿ ನಾವು ಆಗಿಂದಾಗ ನಾವು ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅಬ್ರಾಮನ ಒಂದು ಜೀವನದ ಕಾಲದಲ್ಲಿ ಅಬ್ರಾಮನ ದೇವರ ಮೇಲೆ ನಂಬಿಕೆ ಇಟ್ಟಂಥ ವ್ಯಕ್ತಿ, ದೇವರನ್ನ ಎಲ್ಲವನ್ನು ಕೂಡ ಬಿಟ್ಟು ಹಿಂಬಾಲಿಸಿದಂಥ ವ್ಯಕ್ತಿ, ಯಜ್ಞವೇದಿಗಳನ್ನ ಕಟ್ಟಂತ ವ್ಯಕ್ತಿ, ಏನು ಕೂಡ ನೋಡದಂತೆ ದೇವರಿಗೆ ವಿಧೇಯನಾದಂಥ ವ್ಯಕ್ತಿ. ಆದರೆ ಆತನ ಜೀವಿತದಲ್ಲಿ ಒಂದು ಕಾಲದಲ್ಲಿ ಆತನ ದೇವರನ್ನ ಸ್ವಲ್ಪ ಇಗ್ನೋರ್ ಮಾಡಿದ್ದ. ದೇವರು ಆತನಿಗೆ ಕೊಟ್ಟಂತ ಆಶೀರ್ವಾದ ಆತನ ಹೃದಯವನ್ನು ತುಂಬಿಕೊಂಡ್ಬಿಟ್ಟಿತ್ತು. ಅನೇಕ ಸರಿ ನಾವು ಕೂಡ ಒಳ್ಳೆ ಜನರೇ, ಒಳ್ಳೆ ವಿಶ್ವಾಸಿಗಳೇ, ಸಭೆಗೆ ಬರ್ತಿರ್ತೇವೆ, ಪ್ರಾರ್ಥನೆ ಮಾಡ್ತಿರ್ತೇವೆ, ಎಲ್ಲ ಚೆನ್ನಾಗಿ ನಡೀತಾ ಇರ್ತೇವೆ. ಆದರೆ ಆಗಿಂದಾಗ ನಮ್ಮ ಹೃದಯಗಳಲ್ಲಿ ಬೇರೆ ಬೇರೆ ವಿಷಯಗಳಿಗೆ ದೇವರಿಗೆ ಕೊಡಬೇಕಾಗಿರೋ ಸ್ಥಾನವನ್ನು ನಾವು ಕೊಟ್ಬಿಡ್ತೇವೆ. ಗಾಡ್ ವಿಲ್ ನಾಟ್ ಟಾಲರೇಟ್ ದಟ್. ಬೈಬಲ್ ಹೇಳುತ್ತೆ ಗಾಡ್ ಇಸ್ ಅ ಜಲಸ್ ಗಾಡ್ ಎಂಬುದಾಗಿ. ಕನ್ನಡದಲ್ಲಿ ಏನೋ ಗೊತ್ತಿಲ್ಲ ಅದು. ದೇವರು ಅಸೂಯೆ ಪಡುವಂಥ ದೇವರು. ಒಬ್ಬ ಗಂಡ ತನ್ನ ಹೆಂಡತಿ ಯಾವ ರೀತಿಯಾಗಿ ಆಕೆ ತನಗೆ ಸಂಪೂರ್ಣವಾಗಿ ಕಮಿಟ್ ಆಗಿರ್ಬೇಕಂತ ಬಯಸ್ತಾನೋ ತಪ್ಪಿದೆ ಅದರಲ್ಲಿ. ಅದೇ ರೀತಿಗೆ ದೇವರು ತನ್ನ ಜನರು ಆತನಿಗೆ ಸಂಪೂರ್ಣವಾದ ಸಮರ್ಪಣೆಯಿಂದ ಜೀವಿಸಬೇಕೆಂಬುದಾಗಿ ಬಯಸುವಂಥ ದೇವರು. ಬೇರೆ ಅವರು ನಮ್ಮ ಹೃದಯವನ್ನು ತೆಗೆದುಕೊಳ್ಳೋದಕ್ಕೆ ದೇವರು ಇಷ್ಟಪಡುವಂಥ ದೇವರಲ್ಲ. ಸೊ ಅಬ್ರಾಮನಿಗೆ ದೇವರನ್ನ ಪರೀಕ್ಷೆ ಕೊಡ್ತಾ ಇದ್ದಾರೆ. ಏನಂತ? ನಿನ್ನ ಒಬ್ಬನೇ ಮಗನನ್ನು ತೆಗೆದುಕೊಂಡು ಹೋಗಿ ಬಲಿ ಕೊಡಿ ಎಂಬುದಾಗಿ. ಆಲ್ ರೈಟ್. ಸೊ ದೇವರನ್ನ ನಾವು ಹೆಚ್ಚಾಗಿ ಪ್ರೀತಿಸಿದ್ರೆ ಆ ವಿಷಯಗಳನ್ನು ದೇವರು ಏನು ಮಾಡ್ತಾರೆ? ಬಲಿಯಾಗಿ ಕೊಡಿ ಎಂಬುದಾಗಿ ಕೇಳುವಂಥ ಪರಿಸ್ಥಿತಿ ಬರುತ್ತೆ. ಸೊ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಾಮ್ ಮುಂಜಾನೆ ಹೇಳ್ತಾ ಇದ್ದಾನೆ. ರಾತ್ರಿ ಮಾತಾಡಿರ್ಬೋದೇನೋ, ಅದು ಮಾತಾಡಿದ ಮೇಲೆ ನಿದ್ದೆ ಕೆಟ್ಟೋಗ್ಬಿಟ್ಟಿರುತ್ತೆ ಅಬ್ರಾಮನಿಗೆ. ಜನ ದೇವ್ರ ನಿಮ್ಮ ಜೊತೆ ಮಾತಾಡ್ಬೇಕಂತ ಬಯಸ್ತೀರಾ, ಬಟ್ ದೇವ್ರು ಮಾತನಾಡೋದು ಎಲ್ಲ ಕೂಡ ಯಾವಾಗಲೂ ನೀವು ಬಯಸೋ ರೀತಿ ಅನ್ಕೋಬೇಡಿ. ಬಿಗ್ ಪ್ರಾಬ್ಲಮ್. ಜನರಲಿ ಎಲ್ಲರೂ ಕೂಡ ಪ್ರಾರ್ಥನೆಗೆ ಬಂದಾಗ, ದೇವರ ದಾಸರತ ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬಂದಾಗ ಎಲ್ಲರ ಹೃದಯದಲ್ಲಿ ಏನು ಬಯಕೆ ಅಂದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದನ್ನೇ ದೇವರು ಹೇಳಬೇಕು ಅಂತ. ಇನ್ಫ್ಯಾಕ್ಟ್ ದೇವರ ವಾಕ್ಯದಲ್ಲಿ ಅನೇಕ ಸಾರಿ ದೇವ್ರು ಮಾತನಾಡಿದಾಗ ಗಾಡ್ ಸ್ಪೋಕ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಅವ್ರ ಅಪೇಕ್ಷಿತ ಇರತಕ್ಕಂಥ ಸಂಗತಿಗಳನ್ನ ಮಾಡಿದ್ರು, ಕಠಿಣವಾದ ಸಂಗತಿಗಳನ್ನ ಮಾಡಿದ್ರು, ನೋವು ಪಡಿಸೋದ ಸಂಗತಿಗಳನ್ನ ಮಾತಾಡಿದ್ರು. ನಮ್ಗೆಲ್ಲರಿಗೂ ದೇವ್ರು ಮಾತಾಡಬೇಕು ಅಂತ. ದೇವ್ರು ಮಾತಾಡೋದೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಡಿ. ಆವಾಗಲೂ ದೇವರು ಆದರಣೆ ಕೊಡ್ತಾರೆ, ಸುಖ ಕೊಡ್ತಾರೆ, ಸಂತೋಷ ಕೊಡ್ತಾರೆ, ಆಶೀರ್ವಾದ ಮಾಡ್ತೀವಿ.
ಆ ರೀತಿ ಕೂಡ ಮಾತಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಗಾಡ್ ಸ್ಪೋಕ್ ಡಿಫಿಕಲ್ಟ್ ಥಿಂಗ್ಸ್. ದೇವರು ಅಬ್ರಾಹ್ಮನಿಗೆ ಮಾತಾಡಿದಾಗ ನನ್ನ ಭಾವನೆ ರಾತ್ರಿ ಅದು ಕೇಳಿದ ತಕ್ಷಣ ನಿದ್ದೆ ಕೆಟ್ಟೋಗಿರ್ಬೋದು. ಬಟ್ ಒನ್ ಥಿಂಗ್, ಅದ್ರ ಬೆಳಗ್ಗೆನೇ ಎದ್ದೇನು ಮಾಡ್ತಾ ಇದ್ದಾನೆ, ಹೆಂಡತಿಗೆ ಹೇಳಿದ್ನಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಹೇಳಿಲ್ಲ ಸಾರಲ್ಲಿ ಬಿಟ್ಟಿರಲ್ಲ, ಹೇಳಿದರೆ ಹೆಂಡತಿಗೂ ಕೂಡ ಹೇಳಿದೆ ಆತನು ಆ ಒಂದು ಪರ್ವತದ ಕಡೆಗೆ ಹೋಗ್ತಾ ಇದ್ದಾನೆ. ಎಷ್ಟು ದಿನ ಪ್ರಯಾಣ ಗೊತ್ತಾ ಅದು? 3 ದಿನ ಪ್ರಯಾಣ. ಯಾವಾಗ ಗೆದ್ದ ಅಬ್ರಾಹ್ಮನು? ಬೆಳಗ್ಗೆ ಎದ್ದ. ಈ ಆರಾಧನೆಯಲ್ಲಿ ಆತನು ಆ ಪರ್ವತದ ಬಳಿಗೆ ಬಂದಾಗ, ಅದಕ್ಕೆ ನಾವು ಹೇಳ್ತೇವೆ, ನಾವು ದೇವರನ್ನ ಆರಾಧನೆಗೆ ಮಾಡೋಕ್ಕೆ ಬಂದಾಗ ನಾವು ಬೇಗ ಬರಬೇಕು, ಸಿದ್ಧತೆಯಿಂದ ಬರಬೇಕು, ದೇವರಿಗೆ ನಮ್ಮ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಡುವಂಥದ್ದು ವ್ಯಕ್ತವಾಗಬೇಕು. ಈಗ ಅಬ್ರಾಹ್ಮನು ಆ ಪರ್ವತದ ಕಡೆಗೆ ಅಲ್ಲಿಗೆ ಬಂದಿದ್ದಾನೆ, 3 ದಿನ ಪ್ರಯಾಣ ಮಾಡಿ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಅಬ್ರಾಹ್ಮನು ಇಸ್ಸಾಕನ ಕಟ್ಟಿಗೆಲ್ಲ ಹೊತ್ಕೊಂಡಿದ್ದಾನೆ. ಆಗ ಅಬ್ರಾಹ್ಮನು ಇನ್ನು ಬೇರೆ ಸೇವಕರು ಕೂಡ ಅವ್ರ ಜೊತೆ ಹೋಗಿದ್ದಾರೆ. ಅವರನ್ನು ನೋಡಿ ಅಬ್ರಾಹ್ಮನ್ ಹೇಳ್ತಾ ಇದ್ದಾನೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ಬರುತ್ತೇವೆ ಎಂದು ಅಬ್ರಾಹ್ಮನ್ ಹೇಳಿದನು. ವಾವ್, ಇದನ್ನು ಯೋಚನೆ ಮಾಡಿ ನೋಡಿ. ಈ ಮಾತಲ್ಲಿ ಭಾಳ ಭಾಳ ಪವರ್ಫುಲ್ ಇದು. ಒಂದೇನಿದು, ಅಬ್ರಾಹ್ಮನ್ ಏನು ಸೂಚಿಸ್ತಾ ಇದ್ದಾನೆ ಇಲ್ಲಿ? ಆತ ಇಲ್ದಂಥ ನಂಬಿಕೆ ನಾವು ಕಾಣ್ತಾ ಇದ್ದೇವೆ. ಅದು ಬೇರೆ ಟಾಪಿಕಲ್ಲಿಗೆ ಹೋಗಲ್ಲ ನಾನು. ಎರಡನೇದು, ಅದ್ರ ಮೇಲಕ್ಕೆ ಏನು ಹೋಗ್ತಾ ಇದ್ದಾನೆ, ಏನು ಮಾಡಕ್ಕೆ ಹೋಗ್ತಾ ಇದ್ದಾನೆ? ಆರಾಧನೆ. ನಾವಿವತ್ತು ಆರಾಧನೆ ಅಂತ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ? ಏನೇನು ಇರಬೇಕು ಆರಾಧನೆಯಲ್ಲಿ? ವರ್ಷಿಪ್ ಲೀಡರ್ ಇರಬೇಕು, ಮ್ಯೂಸಿಕ್ ಇರಬೇಕು, ಹಾಡುಗಳಿರಬೇಕು, ಕರೆಕ್ಟ್? ಈ ಆರಾಧನೆಯಲ್ಲಿ ಏನಿತ್ತು? ಸ್ಟೇಜ್ ಇತ್ತ, ಅಲ್ಲಿ ಕೀಬೋರ್ಡು, ಗಿಟಾರು, ಡ್ರಮ್ಸ್ ಇತ್ತ, ನಮ್ಮ ವರ್ಷಿಪ್ ಟೀಮ್ ಇದೆ, ಯಾರಿದ್ರು? ಬಟ್ ಅಬ್ರಾಹ್ಮನ್ ಏನು ಹೇಳ್ತಾ ಇದ್ದಾನೆ, ನಾನು ನನ್ನ ಮಗನ ಹೋಗಿ ದೇವಾರಾಧನೆ ಮಾಡಿಕೊಂಡು ಬರ್ತಾರೆ. ಅರ್ಥ, ಆ ಆರಾಧನೆಯಲ್ಲಿ ಇವೆಲ್ಲ ಏನಿರಲಿಲ್ಲ, ತಪ್ಪಂತಲ್ಲ, ಬಟ್ ನನ್ ಆಫ್ ದೀಸ್ ಥಿಂಗ್ಸ್ ವರ್ ದೇರ್. ಆ ಆರಾಧನೆ ಇದ್ದಿದ್ದು ಏನು? ನಂಬಿಕೆ, ವಿಧೇಯತೆ, ಸಬ್ಮಿಷನ್, ಸ್ಯಾಕ್ರಿಫೈಸ್, ಬಲಿ, ದೀನತೆ, ಕಂಪ್ಲೀಟ್ ಸರೆಂಡರ್ ಟು ಗಾಡ್. ದೇವರಿಗೆ ಸಂಪೂರ್ಣವಾಗಿ ಶರಣಾಗತೆ ಆಗಿರತಕ್ಕಂಥ ಅನುಭವ. ಅಂದರೆ ನಿಜವಾದ ಆರಾಧನೆ. ಪ್ರಿಯ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು, ಅನೇಕ ಸಾರಿ ವಿ ಗೆಟ್ ಕನ್ಫ್ಯೂಸ್ಡ್. ಅನೇಕ ಸಾರಿ ದೇವರ ಆರಾಧನೆ ಮಾಡೋದಂದರೆ ನಾವು ಸಾಂಗ್ಸ್, ಮ್ಯೂಸಿಕ್ ಎಲ್ಲ ಅನ್ಕೊಬಿಡ್ತೇವೆ. ಅವೆಲ್ಲ ಇರಲಿ, ದೇವ್ರ ಸ್ತೋತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ್ಯಾಟ್, ಅದಕ್ಕಿಂತ ಭಾಳ ಪ್ರಾಮುಖ್ಯದ ವಿಷಯ, ನಾವು ನಿಜವಾಗ್ಲೂ ನಮ್ಮ ಆರಾಧನೆಯಲ್ಲಿ ಇರಬೇಕಿರತಕ್ಕಂಥ ವಿಷಯ ಏನಂದರೆ ನಂಬಿಕೆ, ಯಜ್ಞವೇದಿ, ಸ್ಯಾಕ್ರಿಫೈಸ್ ಇರಬೇಕು. ನಾವೇನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೇವೆ? ನಾವು ಆರಾಧನೆಗೆ ಬಂದಾಗ ವೇರ್ ಇಸ್ ಯೋರ್ ಸ್ಯಾಕ್ರಿಫೈಸ್? ದೇರ್ ಇಸ್ ನೋ ವರ್ಷಿಪ್ ವಿತೌಟ್ ಸ್ಯಾಕ್ರಿಫೈಸ್. There is no worship without surrender. There is no worship without obedience. ವಿಧೇಯತೆ ಇಲ್ಲದೆ, ಸರೆಂಡರ್ ಇಲ್ಲದೆ, ಸ್ಯಾಕ್ರಿಫೈಸ್ ಇಲ್ಲದೆ ನೋ ವರ್ಷಿಪ್. ನಾವು ಹಾಡುಗಳನ್ನ ಆಡ್ಬೋದು, ಮ್ಯೂಸಿಕ್ನ ಒಳ್ಳೆ ಚೆನ್ನಾಗಿ ಮಾಡ್ಬೋದು, ಇನ್ಕ್ಲೂಡಿಂಗ್ ವರ್ಷಿಪ್ ಲೀಡರ್ಸ್, ಇನ್ಕ್ಲೂಡಿಂಗ್ ವರ್ಷಿಪ್ ಟೀಮ್. ನೀವು ಮಾಡೋಂಥ ಆರಾಧನೆಯಲ್ಲಿ ಸ್ಯಾಕ್ರಿಫೈಸ್ ಇಲ್ಲದೆ ಹೋದರೆ, ಅಂದರೆ ಬಲಿಗಳಿಲ್ಲದೆ ಹೋದರೆ, ಸರೆಂಡರ್ ಇಲ್ಲದೆ ಹೋದರೆ, ಒಬಿಡಿಯನ್ಸ್ ಇಲ್ಲದೆ ಹೋದರೆ ಆ ಆರಾಧನೆ ಅಲ್ಲ. ಮ್ಯೂಸಿಕ್ ಎಷ್ಟೇ ಗ್ರ್ಯಾಂಡ್ ಆಗಿರ್ಬೋದು, ಹಾಡುಗಳು ಎಷ್ಟೇ ಮೆಲೋಡಿಯಸ್ ಆಗಿರ್ಬೋದು, ಎಲ್ಲ ಪಕ್ಕ ಇರ್ಬೋದು, ನೋಡೋಕೆ ಕೂಡ ಚೆನ್ನಾಗಿರ್ಬೋದು, ಬಟ್ ದಟ್ ಕೈಂಡ್ ಆಫ್ ವರ್ಷಿಪ್ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ಗಾಡ್. ದಟ್ ಈಸ್ ನಾಟ್ ವರ್ಷಿಪ್. ಸೊ ಇವತ್ತು ನೀವು ಆರಾಧನೆ ಮಾಡಕ್ಕೆ ಬಂದ್ರಿ, ನಿಮ್ಮ ಆರಾಧನೆಯಲ್ಲಿ ಏನು ಬಲಿ ಇತ್ತು? ಏನಾದ್ರು ಸ್ಯಾಕ್ರಿಫೈಸ್ ಮಾಡಿದ್ರ? ನಿಮ್ಮ ಕಂಫರ್ಟ್ನ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಪ್ರೈಸ್ ಗಾಡ್. ಭಾನುವಾರ ಒಂದೇ ದಿನ, ಸಾಧಾರಣವಾಗಿ ಎಲ್ಲರ ಜನರ ತಕ್ಕಂತ ಹೇಳೋವಂಥ ಒಂದು, ಪಾಸ್ಟ್ರೇ 6 ದಿನ ಕಷ್ಟಪಟ್ಟಿದ್ದೀವಿ, ಭಾನುವಾರ 1 ದಿನ ರಜಾ, ಸ್ವಲ್ಪ ನಿದ್ದೆ ಮಾಡಬೇಕು ಅನ್ಸುತ್ತೆ. ದೇವ್ರು ಅರ್ಥ ಮಾಡ್ಕೊಳ್ತಾರೆ ಬಿಡಿ, ಆರಾಮಾಗಿ ಬರ್ತೀವಿ. ಆ ಆರಾಧನೆಯಲ್ಲಿ ಏನು ಸ್ಯಾಕ್ರಿಫೈಸ್ ಇದೆ? ನೋ ಸ್ಯಾಕ್ರಿಫೈಸ್. ದೆನ್ ನಾವು ಬಂದಂಥ ಆರಾಧನೆ ನಾವು ಎಲ್ಲ ಕೂಡ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕಾಗಿರತ್ತೆ. ಓಕೆ, ನಾವು ಆರಾಧನೆ ಬಂದಾಗ ಆಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ದೇವ್ರ ವಾಕ್ಯ ಕೇಳಿದ್ವಿ, ಆಲ್ ದಟ್ಸ್ ಫೈನ್, ಪ್ರೈಸ್ ಗಾಡ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಬಟ್ ನಾವು ಕೇಳಿಬರತಕ್ಕಂಥ ಪ್ರಶ್ನೆ, ಯಾರನ್ನ ನೀವು ಆರಾಧನೆ ಮಾಡಕ್ಕೆ ಬಂದಿರೋದು? ದೇವ್ರನ್ನ ತಾನೆ? ಎಸ್. ಈಗ ದೇವರು ನಮ್ಮ ಆರಾಧನೆ ಮೆಚ್ಚಿದಾನ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? How do you know that God has whether accepted your worshipping or worship or not? ದೇವರು ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿದಾನೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಆ ಆರಾಧನೆಯಲ್ಲಿ ಇದಿರಬೇಕು, ಏನಿರಬೇಕು? ಅಬ್ರಾಹ್ಮನಲ್ಲಿದ್ದಂಥ ವಿಷಯಗಳು, ಸರೆಂಡರ್ ಅಂದರೆ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಅನುಭವ, ಸ್ಯಾಕ್ರಿಫೈಸ್, ಬಲಿಗಳು, ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿರಬೇಕು. ಲಾಸ್ಟ್ ಸಂಡೇನಲ್ಲಿ ಬಂದು ಹೇಳ್ಬೇಕಾ ಬೇಡ ಅಂತ ತುಂಬ ಯೋಚನೆ ಮಾಡಿದೆ. ನಾನು ಇಲ್ಲಿ ಬಂದು ನಿಂತ್ಕೊಂಡೆ. ನಾನು
ವರ್ಷಿಪ್ ಸ್ಟಾರ್ಟ್ ಆಗಿಂದ ಮುಂಚೆನೇ ಯೂಶಲಿ ನಾನು ಸ್ವಲ್ಪ ಆಫರಿಂಗನ್ನು ನಾನು 3 ಸರ್ವಿಸ್ ಇರ್ತೀನಿ, ಸೊ 3 ಸರ್ವಿಸ್ಗೂ ಸೊ ಆಫರಿಂಗನ್ನು ಡಿವೈಡ್ ಮಾಡ್ಕೋಬೇಕು. ಕೆಲವೊಮ್ಮೆ UPL ಮಾಡಿಬಿಡ್ತೀನಿ. ಬರ್ತೀನಿ, ಒಂದು ನಮ್ಮ ಮನಸ್ಸಲ್ಲಿ ಬಂತು, ನಿನ್ನ ಪರ್ಸಲ್ಲಿ ಏನಿದೆ ಫುಲ್ ಹಾಕು ದೇವರಿಗೆ ಅಂತ. ಎಷ್ಟಿದೆ ಅಂತ ಕೂಡ ಕೌಂಟ್ ಮಾಡಿರಲಿಲ್ಲ ನಾನು. ಓಕೆ, ನಾನು ಕೂಡ ನನ್ನ ಯೋಚನೆ ಇರಬೇಕು ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಅದನ್ನು ಸಪ್ರೆಸ್ ಮಾಡ್ಕೊಂಡು ಹೋದೆ. ಬಟ್ ಆರಾಧನೆ ಆಗ್ತಿದ್ದಂಗೆ ದಟ್ ಬರ್ಡನ್ ಇಂಪ್ರೆಷನ್ ಜಾಸ್ತಿನೇ ಆಗ್ತಾಯಿತ್ತು. ನಿನ್ನ ಪರ್ಸ್ನ ಖಾಲಿ ಮಾಡು ಅಂತ. ಸುಮಾರು 500 ರೂಪಾಯಿ ನೋಟ್ಗಳು ತುಂಬ ಇತ್ತು. ಆಫರಿಂಗ್ ಬ್ಯಾಗ್ ಬಂದಾಗ ಇಟ್ಸ್ ಅ ಟೆಸ್ಟ್, ಫುಲ್ ತೆಗೆದು ಖಾಲಿ ಮಾಡಿದೆ ನಾನು. ದ ಪೀಸ್ ದಟ್ ಐ ಗಾಟ್. ಈ ನಾ ಕೊಟ್ಟಾಗ ನಾನೇನು ಎಲ್ಲರಿಗೂ ನಾ ಕಾಣಿಕೆ ಕೊಟ್ಟಾಗ, ಆರಾಧನೆ ಕೊಟ್ಟಾಗ ಏನಂತ ಭಾವನೆ ಬರುತ್ತೆ ನಮಗೆ, ಓ ದೇವ್ರು ಏನೋ ಮಿರಕಲ್ ಮಾಡ್ತಾರೆ. ನಾನು 500 ರೂಪಾಯಿ ಹಾಕಿದ್ರೆ ದೇವ್ರು 1000 ರೂಪಾಯಿ ಕೊಡ್ತಾರೆ, 10,000 ಕೊಟ್ಟರೆ ಇನ್ನೊಂದು 20,000 ಕೊಡ್ತಾರೆ. ಆ ಒಂದು ಭಾವನೆಯಲ್ಲಿ ಜನರು ಕೊಡ್ತಾರೆ. ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ದೇವರು ಈ ವಾರದಲ್ಲಿ ನಾನು ಎಷ್ಟು ಕೊಟ್ಬಿಟ್ಟೆ, ಈಗ ವಾರದಲ್ಲಿ ಏನೋ ದೊಡ್ಡ ಮಿರಕಲ್ ನಡೆಯುತ್ತೆ, ಯಾರೋ ಬಂದು ತುಂಬ ಕೊಡ್ತಾರೆ ನನಗಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ದೇವರಿಗೆ 2 ರೀತಿಯಲ್ಲಿ ಕೊಡ್ಬೋದು. ನಾವು ಒಂದು ಕೊಟ್ಬಿಟ್ಟು ಏನೋ ಬರುತ್ತೆ ಅಂತ ಒಂದು ಅಪೇಕ್ಷೆಯಿಂದ ಕೊಡ್ಬೋದು, ಇನ್ನೊಂದು ಭಾವನೆಯಿಂದ ಕೊಡ್ಬೋದು. ಗಾಡ್ ಹ್ಯಾಸ್ ಆಲ್ರೆಡಿ ಬ್ಲೆಸ್ಡ್ ಮೀ ವಿತ್ ಸೋ ಮಚ್. ದೇವರು ಈಗಾಗಲೇ ನನ್ನನ್ನು ಎಷ್ಟು ಆಶೀರ್ವಾದ ಮಾಡಿದ್ದಾನೆ. and I want to give out of that. ಯಾವೊಂದು ಭಾವನೆಯಲ್ಲಿ ದೇವರು ಕೊಡ್ತಾ ಇದ್ದೀರಾ ನೀವು? ದೇವರಿಂದ ಪಡ್ಕೋಬೇಕಂತ ಕೊಡ್ತಾ ಇದ್ದೀರಾ ನೀವು, ಅಥವಾ ಈಗಾಗಲೇ ದೇವರು ಎಷ್ಟೋ ಕೊಟ್ಟಿದ್ಯಾ ನೀನು ನನಗೆ, ಇದಕ್ಕೆ ಕೃತಜ್ಞತೆಯಿಂದ ಪ್ರೀತಿಯಿಂದ ನಿಮಗೆ ಕೊಡ್ತೇನೆ ಅಂತ ಭಾವನೆಯಿಂದ ಕೊಡ್ತಾ ಇದೀವ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈಸ್ ದೇರ್ ಎ ಸ್ಯಾಕ್ರಿಫೈಸ್, ಸರೆಂಡರ್, ಒಬಿಡಿಯನ್ಸ್, ಫೇತ್, ಪೇನ್ ಇನ್ ಅ ವರ್ಷಿಪ್? ಅಂತ ಒಂದು ಆರಾಧನೆಯನ್ನೇ ದೇವರು ಮೆಚ್ಚತಕ್ಕಂಥ ಆರಾಧನೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯ ಆರಾಧನೆ ಬಗ್ಗೆ ಏನು ಹೇಳಿದ ಅಂದ್ಬಿಟ್ಟು ಹೇಳೋಕ್ಕೆ ನಾನು ಸಿದ್ಧ ಆಗಿ ಬಂದಿದ್ದೆ. ಮೋಸ್ಟ್ಲಿ ಐ ಟ್ರೈ ಟು ಕವರ್. ಮತ್ತನ್ನು ಬರೆಸುವ ವಾರ್ತೆ 4ನೇ ಅಧ್ಯಾಯ 8ರಿಂದ 11 ವಚನ. ಯೇಸುವಿನ ಒಂದು ಡೆಫಿನೇಷನ್ ಪ್ರಕಾರ ಒಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇಂಗ್ಲೀಷಲ್ಲಿ ವರ್ಷಿಪ್ ಅನ್ನೋ ಪದ ಅದು ಓಲ್ಡ್ ಇಂಗ್ಲೀಷ್ ಪದ, ಆಂಗ್ಲೋ ಸ್ಯಾಕ್ಸನ್ ವರ್ಡ್ ವರ್ಸ್ಕೈಪ್ ಅನ್ನೋ ವರ್ಡಿಂದ ಬರುತ್ತೆ. ಅಂದರೆ ಆರಾಧನೆ ಅಂದರೆ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಆರಾಧನೆಯನ್ನು ಕೊಡುವಂಥದ್ದು. ಓಕೆ, ಎಲ್ಲ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ. ಆರಾಧನೆ ಅನ್ನೋದು ಹಾಡುಗಳಲ್ಲ, ಆರಾಧನೆ ಅನ್ನೋದು ಮ್ಯೂಸಿಕ್ ಅಲ್ಲ, ಅವೆಲ್ಲ ಕೂಡ ಸೇರ್ಕೊಂಡಿರ್ಬೋದು, ಒಳ್ಳೆಯದು, ಆರಾಧನೆ ಮಾಡಿ ಹಾಗೆ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಆರಾಧನೆ ಅಂದರೆ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಅರ್ಹತೆ. ಒಬ್ಬ ಡಾಕ್ಟ್ರನ್ನ ನಾವು ಡಾಕ್ಟರ್ ಅಂತ ಯಾಕೆ ಕರಿತೇವೆ? ನಾವು ಹೋಗೋಬಾರ ಅಂತ ಕರಿತೀವ? ಡಾಕ್ಟರ್ ಅಂತ ಯಾಕೆ ಕರಿತೇವೆ? ಅದು ಅವ್ರಿಗೆ ನಾವು ಸೂಚಿಸುವಂಥ ಗೌರವ. ನಿಮ್ಮ ಟೀಚರ್ಸ್ಗಳನ್ನ ಮ್ಯಾಮ್, ಸರ್ ಅದು ಯಾಕೆ ಕರಿತೀರಾ? ಅದು ರೆಸ್ಪೆಕ್ಟ್ ಕೊಡತಕ್ಕಂಥ ಮಾತು. ದೇವರನ್ನ ದೇವರು ಎಂಬುದಾಗಿ ಕರೆಯುವುದೇ ಆರಾಧನೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಿರ್ಬೇಕಂತ ವಿಷಯ, ಪ್ರತಿದಿನ ನಮ್ಮ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಒಂದು ಆತ್ಮಿಕ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ ದೇವರನ್ನ ದೇವರಾಗಿ ಕಾಣ್ತಾ ಇದ್ದೀವಾ? ಅದು ನಿಜವಾದ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಆರಾಧನೆ ಬಗ್ಗೆ ಏನು ಹೇಳಿದ್ರು ಅಂತ ನೋಡೋಣ. ಮತ್ತೊಂದು ಬರೆಸುವ ವಾರ್ತೆ 4ನೇ ಅಧ್ಯಾಯ 8ರಿಂದ 11ನೇ ವಚನ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ಯೇಸುವಿಗೆ, ನೀನು ನನಗೆ ಅಡ್ಡ ಬಿದ್ದು ನನ್ನನ್ನು ಆರಾಧಿಸಿದರೆ ಇವುಗಳನ್ನೆಲ್ಲ ನನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನನ್ನು ಮಾತ್ರ ಆರಾಧಿಸಬೇಕು, ಆತನೊಬ್ಬನನ್ನೇ ಸೇವಿಸಬೇಕೆಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಇದೆಲ್ಲ ನಿಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ಸನ್ನಿವೇಶ ಇದು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡ್ತಾ ಇದ್ದಾರೆ ಅಡವಿಯಲ್ಲಿ. ಸೈತಾನನು ಯೇಸು ಸ್ವಾಮಿ ಹತ್ರ ಬಂದಿದ್ದನ್ನು ಶೋಧನೆ ಮಾಡೋಕ್ಕೋಸ್ಕರ. ಟೈಮಿಂಗ್ನ ಅರ್ಥ ಮಾಡ್ಕೊಳ್ಳಿ. ಸೈತಾನನು ಯಾವಾಗ ಯೇಸು ಸ್ವಾಮಿ ಹತ್ರ ಬರ್ತಾನೆ ಎಂಬುದಾಗಿ, ಸೈತಾನ್ ಇಸ್ ಎ ವೆರಿ ಸ್ಟ್ರಾಟಜಿಕ್. ಯಾವಾಗ ಸೈತಾನನು ಇನ್ನೇನೋ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ, ಸೇವೆಗೆ ಹೆಜ್ಜೆ ಹಾಕಬೇಕು, ದೇವರ ಉದ್ದೇಶವನ್ನು ನೆರವೇರಿಸಬೇಕು, ಆ ಟೈಮಲ್ಲಿ ಸೈತಾನನು ಯೇಸುವನ್ನ ಶೋಧನೆ ಮಾಡೋಕ್ಕೆ ಬರ್ತಾ ಇದ್ದಾನೆ. ಇವತ್ತು ಕೂಡ ನಮ್ಮ ಜೀವನದ ಮೇಲೆ ಸೈತಾನ ಯಾವ ಗೊತ್ತಾ ಶೋಧನೆ ಮಾಡೋದು? ಅದಕ್ಕಿಂತ ಮುಂಚೆ ಯಾಕೆ ಬಂದಿಲ್ಲ ಸೈತಾನನು? ಯೇಸು ಸ್ವಾಮಿ ಹತ್ರ 30 ವರ್ಷ ಇದ್ರು. ಯೇಸು ಸ್ವಾಮಿಗೆ ಈ ಸನ್ನಿವೇಶ ನಡೆದಾಗ 30 ವರ್ಷ ವಯಸ್ಸು. ಅದಕ್ಕಿಂತ ಮುಂಚೆ ಸೈತಾನನು ಯಾಕೆ ಬಂದಿಲ್ಲ ಯೇಸು ಸ್ವಾಮಿ ಹತ್ರಕ್ಕೆ? ಯಾವಾಗ ಆತ್ಮನಿಂದ ಅಭಿಷೇಕಿಸಲ್ಪಟ್ಟನೋ,
ಯಾವಾಗ ಸೇವೆಯನ್ನು ಪ್ರಾರಂಭ ಮಾಡಬೇಕಂತ ಹೆಜ್ಜೆ ಆಗ್ತಾ ಇದ್ದಾನೋ ಆವಾಗ ಸೈತಾನನು ಬರ್ತಾ ಇದ್ದಾನೆ. ಸೊ ಎಲ್ಲಿಯವರೆಗೂ ನಿಮ್ಮ ಪಾಡಿನ ಜೀವನ ಮಾಡ್ಕೊಂಡು ಆರಾಮಾಗಿರ್ತೀರೋ ಸೈತಾನನ ಆರಾಮಾಗಿರ್ತಾನೆ, ತೊಂದರೆ ಕೊಡಲ್ಲ ನಿಮಗೆ. ಬಟ್ ಯಾವಾಗ ನೀವು ಆತ್ಮನ ಅಭಿಷೇಕವನ್ನು ಪಡ್ಕೊಂಡು ಯಾವಾಗ ದೇವರ ಚಿತ್ತವನ್ನು ಮಾಡಬೇಕು, ಯಾವಾಗ ಸೇವೆಯಲ್ಲಿ ಕಾಲಿಡಬೇಕು, ಯಾವಾಗ ನೀವು ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಡ್ತೀರಾ, ಯಾವಾಗ ನಾನು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು, ನಂಬಿಕೆಯಲ್ಲಿ ಬೆಳೆಯಬೇಕು, ದೇವರ ಭಯಭಕ್ತಿಯಲ್ಲಿ ಬೆಳೆಯಬೇಕು, ಆತ್ಮೀಯ ಜೀವನದಲ್ಲಿ ಬೆಳೆಯಬೇಕು, ಲೋಕಕ್ಕೋಸ್ಕರ ಜೀವಿಸಿದ್ದು ಸಾಕು, ಸ್ವಾರ್ಥಕ್ಕೋಸ್ಕರ ಜೀವಿಸಿದ್ದು ಸಾಕು, ಹಣಕ್ಕೋಸ್ಕರ ಜೀವಿಸಿದ್ದು ಸಾಕು, ನನಗೋಸ್ಕರ ಜೀವಿಸಿದ್ದು ಸಾಕು, ಜನರಿಗೋಸ್ಕರ ಜೀವಿಸಿದ್ದು ಸಾಕು, ನಾನು ದೇವರಿಗೋಸ್ಕರ ಮಾತ್ರ ಜೀವಿಸ್ತೇನೆ, ದೇವರೊಟ್ಟಿಗೆ ನಾನು ಹೆಚ್ಚಾಗಿ ಸನ್ನಿಹವಾಗಿ ನಡೀತೇನೆ, ದೇವರ ಸೇವೆ ಮಾಡುತ್ತೇನೆ ಎಂಬುದಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ನಿರ್ಧಾರಗಳನ್ನು ತೆಗೆದುಕೊಂಡು ಕಾಲಿಡ್ತಿರೋ ಆ ಸಮಯದಲ್ಲೇ ಯಾರು ಬರ್ತಾನೆ? somebody is not happy with your decision. ನಿಮ್ಮ ಡಿಸಿಷನ್ ನೋಡಿ ಪಾಸ್ಟ್ಗೆ ಸಂತೋಷ ಆಗಿದೆ, ನಿಮ್ಮ ಡಿಸಿಷನ್ ನೋಡಿ ನಿಮ್ಮ ಕುಟುಂಬಕ್ಕೆ ಸಂತೋಷ ಆಗಿರ್ಬೋದು, ನಿಮ್ಮ ಗಂಡ ಹೆಂಡತಿಗೆ ಸಂತೋಷ ಆಗಿರ್ಬೋದು. ನೀವು ಒಳ್ಳೆ ತೀರ್ಮಾನಗಳನ್ನ, ಒಳ್ಳೆ ನಿರ್ಧಾರಗಳನ್ನ, ಒಳ್ಳೆ ಹೆಜ್ಜೆಗಳನ್ನ ಹಾಕೊಂಡಾಗ somebody is not happy. ಯಾರದು? ಸೈತಾನನು. ಈ ಉಪವಾಸದ ಸಮಯದಲ್ಲಿ ಅನೇಕರು ಒಳ್ಳೊಳ್ಳೆ ತೀರ್ಮಾನ ತಿಳ್ಕೊಂಡ್ರಿ. ನೋಡಿ, ನಮ್ಮ ತಮ್ಮನ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ ಮತ್ತು ಬೆಳಗ್ಗೆ ಕನ್ನಡ ಸರ್ವಿಸ್ಗೆ. ಓಕೆ ಸರಿ, ಒಳ್ಳೊಳ್ಳೆ ತೀರ್ಮಾನ ತುಂಬ ಜನ ತೊಗೊಂಡಿದ್ದೀರಾ. ಬಟ್ ಯಾವಾಗ ಒಳ್ಳೆಯ ತೀರ್ಮಾನಗಳನ್ನು, ನಿರ್ಧಾರಗಳನ್ನ ತೆಗೆದುಕೊಳ್ತೀರೋ, ಬಿ ಕೇರ್ಫುಲ್, ಬಿ ಅವೇರ್. ಸೈತಾನ ಆವಾಗಲೇ ನಿಮ್ಮ ಹತ್ರ ಬರ್ತಾನೆ. ಹಲ್ಲೆಲೂಯಾ. ಹಂಗಂತ ನಾನು ಹೇಳಿದೆ, ಯಾವಾಗ ನೀವು ಒಳ್ಳೆ ತೀರ್ಮಾನಗಳನ್ನು, ನಿರ್ಧಾರಗಳನ್ನ ತೆಗೆದುಕೊಳ್ತಿರೋ, ದೇವ್ರಿಗೋಸ್ಕರ ಜೀವಿಸ್ಬೇಕಂತ ಡಿಸಿಷನ್ಸ್ ತೊಗೊಳ್ತಿರೋ, ಆವಾಗಲೇ ಸೈತಾನ ಬರೋದು ಅಂತ ಹೇಳಿದೆ ತಾನೆ. ಯಾಕೆ ಸುಮ್ಮನೆ ಸೈತಾನ ತೊಂದರೆ ಕೊಡೋದು? ನಾವು ಸುಮ್ಮನೆ ಅಂಥ ಒಳ್ಳೆ ತೀರ್ಮಾನಗಳನ್ನ ತೆಗೆದುಕೊಳ್ಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಾವು ಸೈತಾನ್ ತಂಟೆಗೆ ಹೋಗೋದು ಬೇಡ, ಸೈತಾನ್ ನಮ್ಮ ತಂಟೆಗೆ ಬರೋದು ಬೇಡ. ಯಾಕೆ ಸುಮ್ಮನೆ ಪ್ರಾಬ್ಲಮ್ ಕೊಡೋದು ಸೈತಾನಿಗೆ? ನಾನು ಆ ಥರ ಒಳ್ಳೆ ತೀರ್ಮಾನ ತೊಗೊಂಡಿರ್ತಾನೆ ಪ್ರಾಬ್ಲಮ್. ಸೇವೆ ಮಾಡ್ತೀನಿ, ದೇವ್ರ ಚಿತ್ತ ಮಾಡ್ತೀನಿ, ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತೀನಿ ಅಂತ ಒಳ್ಳೆ ತೀರ್ಮಾನ ತೊಗೊಂಡ್ರೆ ಯಾರು ಬರ್ತಾನೆ? ಅವ್ರು ತೊಗೊಂಡಿಲ್ಲ ಅಂದ್ರೆ ಸೊ ಯಾವ್ದು ಬೆಸ್ಟು? ವಾಟ್ ಪವನ್, ಯಾವ್ದು ಬೆಸ್ಟು? ಏನಂತೀರಾ? ಒಳ್ಳೆ ತೀರ್ಮಾನ ತಗೊಳ್ತೀರಾ ನೀವು? ಸೈತನ್ ಎದುರಿಸಕ್ಕೆ ರೆಡಿ ಇದ್ದೀರಾ? ಬೇಕಾ ಸೈತನ್ ಬರ್ಬೇಕಾ ನಿಮ್ಮ ಹತ್ರ? ಮತ್ತೆ ಒಳ್ಳೆ ತೀರ್ಮಾನ ತಗೋಬೇಡಿ. ನಾವು ಅಂದ್ಕೊಳ್ತೇವೆ ದೇವರ ಸೇವೆ ಮಾಡಿಲ್ಲ ಅಂದರೆ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ಮುಂದುವರಿಯಿಲ್ಲ ಅಂದರೆ, ದೇವ್ರ ಚಿತ್ತವನ್ನು ಮಾಡಿಲ್ಲ ಅಂದರೆ ನಮ್ಮ ಜೀವನ ಆರಾಮಾಗಿರುತ್ತೆ, ಯಾವ ಕಷ್ಟ ಬರಲ್ಲ, ನಷ್ಟ ಬರಲ್ಲ, ನೋವು ಬರಲ್ಲ, ಹಾನಿ ಆಗಲ್ಲ, ಸೋಲಾಗಲ್ಲ, ಅವಮಾನ ಆಗಲ್ಲ, ಕೀಳಾಗಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಬಟ್ ಈಸ್ ದಟ್ ಟ್ರೂ? ದೇವ್ರ ಸೇವೆ ಮಾಡದೇ ಇದ್ದರೆ, ಸಭೆಗೆ ಬರದೆ ಹೋದರೆ, ಸೇವೆ ಮಾಡದೆ ಹೋದರೆ ಜೀವನ ಆರಾಮಾಗಿರುತ್ತಾ? ಎಸ್ ಆರ್ ನೋ? ದಟ್ಸ್ ಎ ಡಿಸೆಪ್ಷನ್. ನಾವು ಅಂದ್ಕೊಳ್ತೇವೆ ಅವೆಲ್ಲ ಮಾಡಿದ್ರೆ ತೊಂದರೆ ಅಲ್ವಾ? ನೀವು ಹೇಗೋ ಜೀವನದಲ್ಲಿ ನೀವು ವಿಶ್ವಾಸಿ ಆದರೂ ಅವಿಶ್ವಾಸಿ ಆದರೂ, ಕ್ರೈಸ್ತರಾದರೂ ಕ್ರೈಸ್ತ ಆಗದೆ ಹೋದ್ರು, ಸಭೆಗೆ ಬಂದರು ಸಭೆಗೆ ಬರದೇ ಹೋದ್ರು, ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡದೆ ಹೋದ್ರು, ಸೇವೆ ಮಾಡಿದ್ರು ಸೇವೆ ಮಾಡದೆ ಹೋದ್ರು, ಒಂದಂತೂ ಗ್ಯಾರಂಟಿ ಏನು? ಪ್ರಾಬ್ಲಮ್ಸ್ ಬಂದೇ ಬರ್ತವೆ. ಫಸ್ಟ್ ಹಿಂಗನ್ಬಿಟ್ರಲ್ಲ, ಹೌದಪ್ಪ ಅದೇ ನಿಜ. ಪ್ರಾಬ್ಲಮ್ಸ್ ಜೀವನದಲ್ಲಿ ಎಸ್ಕೇಪ್ ಆಗೋದು ಆಗಲ್ಲ. ಬಟ್ ನಮಗೆ ಬರೋ ಪ್ರಾಬ್ಲಮ್ಸ್ಗೂ ಲೋಕದಲ್ಲಿ ಬರತಕ್ಕಂಥ ಪ್ರಾಬ್ಲಮ್ಸ್ಗೆ ಏನು ವ್ಯತ್ಯಾಸ ಇದೆಯಾ? ಎರಡು ಮುಖ್ಯ ವ್ಯತ್ಯಾಸ ಇದೆ. ಅದೇನೆಂದರೆ, ನಾವು ಆಲ್ಮೋಸ್ಟ್ ಲೋಕದಲ್ಲಿರೋ ಜನರು ಏನು ಪ್ರಾಬ್ಲಮ್ಸ್ನ, ಏನು ಸವಾಲುಗಳನ್ನು, ಏನು ಕಷ್ಟಗಳನ್ನು, ಏನು ನಷ್ಟಗಳನ್ನು, ಏನು ಸೋಲುಗಳನ್ನು, ಏನು ಅವಮಾನಗಳನ್ನು, ಯಾವ ನಿಂದೆಗಳನ್ನು ಏನು ಅನುಭವಿಸ್ತಾರೋ, ಏನು ಫ್ಯಾಮಿಲಿ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ 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 ಆಗೊಂದು ಒಳ್ಳೆ ಬೈಕ್ ಬರ್ತಾ ಇತ್ತು ಅದಿನ, ನೋ ಪ್ರಾಬ್ಲಮ್ ಬೈಕ್ ಅಂತ. ಯಾವ್ದು ಗೊತ್ತು? ನೆನಪಿದೆಯಾ? ಯಾರು ನೆನಪಿದೆಯಾ? ಸುಜುಕಿ ಸಮುರ ಅಂದ್ರೆ ನನ್ನ ಏಜ್ ಅಂತ ಗೊತ್ತಾಯ್ತು ಈಗ. ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ. ನೋ ಪ್ರಾಬ್ಲಮ್ ಬೈಕ್. ನೋ ಪ್ರಾಬ್ಲಮ್ ಬೈಕಲ್ಲಿ ಕೂತ್ಕೊಂಡ್ರು ಕೂಡ ಪ್ರಾಬ್ಲಮ್ ಬಂದೇ ಬರ್ತವೆ. ಆಲ್ರೈಟ್, ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್? ಡಿಫ್ರೆನ್ಸ್ ಏನಂದ್ರೆ, ವಿ ಹ್ಯಾವ್ ಅನ್ ಅಡ್ವಾಂಟೇಜ್. ಆ ಅಡ್ವಾಂಟೇಜ್ ಏನಂದ್ರೆ, ನಮ್ಮ ಪ್ರಾಬ್ಲಮ್ಗಳನ್ನು ಜಯಿಸೋದಕ್ಕೆ, ನಮ್ಮ ಪ್ರಾಬ್ಲಮ್ಗಳಲ್ಲಿ ನಾವು ಒಬ್ಬರನ್ನ ಆತ್ಕೋಬೋದು, ಅವಲಂಬಿಸ್ಕೋಬೋದು. ನಮ್ಮ ಪ್ರಾಬ್ಲಮ್ಗಿಂತ ದೊಡ್ಡದಾಗಿರೋ ದೇವರಂತ ಒಬ್ಬರಿದ್ದಾರೆ, ಬಟ್ ಅವ್ರಿಗಿಲ್ಲ. ನಂಬರ್ ಒನ್. ಎರಡನೇದು,
ದೇವರು ನಮಗೆ ಬರತಕ್ಕಂಥ ಪ್ರಾಬ್ಲಮ್ನ ಕೂಡ he can accomplish it to fulfill his purpose. He brings meaning and purpose to every problem and pain that we go through in our lives. ನಾವು ಹಾದು ಹೋಗುವಂಥ ಎಲ್ಲ ನೋವನ್ನ, ಸೋಲನ್ನ, ಕಷ್ಟಗಳನ್ನ, ನಷ್ಟಗಳನ್ನು ಕೂಡ ದೇವರು ನಮ್ಮ ಒಳ್ಳೆಯದಕ್ಕಾಗಿಯೇ, ನಮ್ಮ ಪ್ರಗತಿಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ, ದೇವರ ನಾಮ ಮಹಿಮೆಗೋಸ್ಕರ ನಾವು ಯಾವುದು ನಮ್ಮನ್ನ ಹಾನಿ ಮಾಡಕ್ಕೆ ಬಂತೋ ಆ ಸವಾಲುಗಳನ್ನ, ಆ ಕಷ್ಟಗಳನ್ನ ದೇವರು ನಮ್ಮ ಒಳ್ಳೆಯದಕ್ಕಾಗಿ ತಿರುಗಿಸೋತ್ರ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲ ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ನಮಗೆ ಪಡಿಸಂತರಾಗೋಣ. ಸೊ ಆರ್ ಯು ಆಲ್ ರೆಡಿ ಟು ಫೇಸ್ ದ ಪ್ರಾಬ್ಲಮ್ಸ್? ನೀವು ರೆಡಿನಾ? ಇಲ್ಲೋ ಬಂದೇ ಬರ್ತವೆ. ಹಲ್ಲೆಲೂಯಾ. ಸೈತನ್ ಬರೋ ಟೈಮಿಂಗ್ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಸೈತನ್ ಏನನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ, ಯಾವುದರ ಮುಖಾಂತರ ಯೇಸುವಿಗೆ ಶೋಧನೆ ಕೊಡ್ತಾ ಇದ್ದಾನೆ, ಏನು ಆಫರ್ ಮಾಡ್ತಾ ಇದ್ದಾನೆ ಸೈತನ್ ದೇವರಿಗೆ? ನೀನು ನನ್ನ ಆರಾಧನೆ ಮಾಡಿಲ್ಲ ಅಂದರೆ ಮಾಡಬಾರ್ದೆಲ್ಲ ಮಾಡ್ಬಿಡ್ತೀನಿ, ನಿನಗೆ ನಿನ್ನ ಕುಟುಂಬನ, ನಿನ್ನ ಮಕ್ಕಳನ್ನ, ನಿನ್ನ ಕೆಲಸನ ಎಲ್ಲ ತೆಗೆದುಬಿಡ್ತೇನೆ, ನಿನಗೆ ರೋಗ ಬರಂಗೆ ಮಾಡ್ಬಿಡ್ತೇನೆ ಅಂತ ಎದುರಿಸಿದ ಸೈತಾನು. ಯಾವುದ್ರ ಮುಖಾಂತರ ಶೋಧಿಸ್ತಾ ಇದ್ದಾನೆ? ಇಡೀ ಲೋಕದ ಎಲ್ಲ ರಾಜ್ಯಗಳನ್ನು ತೋರಿಸಿ ಅದರ ವೈಭವವನ್ನು, ಅದರ ಮಹಿಮೆಯನ್ನು, ಅದರ ಐಶ್ವರ್ಯ ಎಲ್ಲವನ್ನು ಕೂಡ ಒಂದೇ ಕ್ಷಣದಲ್ಲಿ ಎಲ್ಲವನ್ನು ಕೂಡ ಯೇಸು ಸ್ವಾಮಿ ಕಣ್ಮುಂದೆ ತಂದಿಟ್ಟು ಒಂದೇ ಒಂದು ಕ್ಷಣ ನಾನು ಆರಾಧನೆ ಮಾಡ್ಬಿಡು ಇವೆಲ್ಲ. ನೀವು ಆ ಸ್ಥಳದಲ್ಲಿದ್ದರೆ ಏನು ಮಾಡ್ತೀರಾ? ವಾಟ್ ಆನ್ ಆಫರ್, ಸಿಕ್ಕಿದ್ದೆ ಚಾನ್ಸು. ಒಂದು ಕ್ಷಣ ತಾನೆ, ಒಂದ್ಸತಿ ಆಮೇಲೆ ಮಿಕ್ಕಿದ್ ನೋಡ್ಕೊಂಡು ಆಮೇಲೆ ಏನಾಗುತ್ತೋ. ಅರ್ಥ ಮಾಡ್ಕೊಳ್ಬೇಕು ವಿಷಯ ಏನಂದ್ರೆ ವೆರಿ ಪ್ರೊಫೌಂಡ್. ಅರ್ಥ ಮಾಡ್ಕೊಳ್ಳಿ, ಸೈತನನ್ನು ನಾವು ದೇವರ ಉದ್ದೇಶಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ಹೋಗ್ಬೇಕಂದ್ರೆ ಕಷ್ಟಗಳನ್ನು ಮಾತ್ರ ತಂದಿಟ್ಟು ನಮ್ಮನ್ನ ತಡೆಯೋದಿಲ್ಲ. ಕೆಲವೊಮ್ಮೆ ಬ್ರಿಂಗ್ ಸಕ್ಸಸ್, ಪ್ರಾಸ್ಪ್ಯಾರಿಟಿ, ಹಣ, ಕೆಲಸ, ವ್ಯಾಪಾರದಲ್ಲಿ ಎಲ್ಲ ಒಳ್ಳೆ ಪ್ರಾಸ್ಪ್ಯಾರಿಟಿ ಎಲ್ಲವೂ ಆತನು ಸಕ್ಸಸ್ಸನ್ನು ಕೂಡ, ಪ್ರಾಸ್ಪರಿಟಿಯನ್ನು ಕೂಡ ಯೂಸ್ ಮಾಡಿಕೊಂಡು ನಿಮ್ಮನ್ನು ಏನು ಮಾಡ್ತಾನೆ? ಆ್ಯಕ್ಚುಲಿ ಮೆನಿ ಫಾಲ್ ಫಾರ್ ಪ್ರಾಸ್ಪರಿಟಿ ದ್ಯಾನ್ ಅಡ್ವರ್ಸಿಟಿ. ಅನೇಕರು ಬಿದ್ದೋಗೋದು ಯಾವುದು ಆತ್ಮ ಈ ಜೀವನದಲ್ಲಿ. ಯಾವಾಗ ಜೀವನದಲ್ಲಿ ಎಲ್ಲ ನಡೀತೆ, ಕಷ್ಟ ಇರ್ಬೇಕಂದ್ರೆ ಅಯ್ಯೋ ಅಪ್ಪ ದೇವ್ರು ಅಂತ ಬರ್ತೀವಿ. ಯಾವಾಗ ದೇವ್ರು ಕೇಳಿದೆಲ್ಲ ಕೊಟ್ಬಿಟ್ಟಿರ್ತಾನೋ, ಜೀವನದಲ್ಲಿ ಎಲ್ಲ ಕೂಡ ಚೆನ್ನಾಗಿ ಆಗ್ತಾ ಇದೆ, ಕಾರ್ ಬಂತು, ಮನೆ ಬಂತು, ಮದುವೆ ಆಯಿತು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯಿತು, ಒಂದು ಮನೆಗೆ ಇನ್ನೊಂದು ಮನೆ ಆಯಿತು, ಆವಾಗ ನೀವು ಕೇರ್ಫುಲ್ ಆಗಿರಬೇಕು. ನಿಮ್ಮ ಹೃದಯದಲ್ಲಿ ಇನ್ನೂ ದೇವರು ಮೊದಲನೇ ಸ್ಥಾನದಲ್ಲೇ ಇದ್ದಾನ ಅಥವಾ ದೇವರು ಎಲ್ಲೋ ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದೀರಾ? ಸೊ ಸೈತನ್ ಯಾವುದನ್ನು ಯೂಸ್ ಮಾಡ್ಕೊಂಡು ಟೆಂಪ್ಟ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನ? ಈ ಲೋಕದ ಐಶ್ವರ್ಯವನ್ನು. ಸೊ ಸೈತನ್ ಎಲ್ಲ ಅರ್ಥತಾನೆ. ಎಷ್ಟೋ ಜನ ವಿಶ್ವಾಸಿಗಳು ಪಾಪದಲ್ಲಿ ಬಿದ್ದಿಲ್ಲ. ಸುಮಾರು ಜನ ವಿಶ್ವಾಸಿಗಳು ಸಭೆಯಲ್ಲಿ ದೊಡ್ಡ ದೊಡ್ಡ ಪಾಪಗಳಲ್ಲಿ ಬಿದ್ದಿಲ್ಲ. ಅವ್ರು ಯಾವುದರಿಂದ ಓಡ್ತಾ ಇದ್ದಾರೆ? ಲೋಕದಿಂದೇ ಓಡ್ತಾವ್ರೆ, ಹಣದಿಂದೇ ಓಡ್ತಾವ್ರೆ. ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಸಂತತಿ ಚೆನ್ನಾಗಿರಬೇಕು, ನಾನು ದೊಡ್ಡ ಹೆಸರು ಮಾಡಬೇಕು, ನಾನು ಅಂದರೆ ಯಾರಂತ ತೋರಿಸ್ಕೋಬೇಕು, ನನ್ನ ಆಂಟಿ ಅಂಕಲ್ಲು ಅವ್ರ ಮಕ್ಕಳು ಏನೆಲ್ಲ ಅಂದ್ಬಿಟ್ರು ನಾನು ಅವ್ರ ಜೊತೆ ಎದೆ ತಟ್ಟಿ ನಿಲ್ಲೋ ಥರ ಇರಬೇಕೆಂಬುದಾಗಿ ಯೋಚನೆ ಮಾಡಿ. ಸೈತನ್ ಅವೆಲ್ಲ ನಿಮಗೆ ತಂದಿಡ್ತಾನೆ. ನೀವು ಓಡಾಗದೆ ಸೈತನ್ ನಿಮ್ಮ ಮುಂದೆ ತಂದಿಡ್ತಾನೆ. ಬಿಸ್ನೆಸ್ ಮೇಲೆ ಬಿಸ್ನೆಸ್, ಪ್ರಮೋಷನ್ ಮೇಲೆ ಪ್ರಮೋಷನ್, ಹಣದ ಮೇಲೆ ಹಣ, ಎಲ್ಲ ಬ್ಯುಸಿ ಆಗಿಬಿಡ್ತೇವೆ. ಸೈತನ್ಗೆ ಸಾಕು. ಸೈತನ್ ನಿಮ್ಮನ್ನು ಪಾಪದಲ್ಲಿ ಬೀಳಿಸ್ಬೇಕಾಗಿಲ್ಲ, ನಿಮ್ಮನ್ನು ಬ್ಯುಸಿ ಮಾಡಿದ್ರೆ ಸಾಕು. ಎಸ್ ಒನ್ ದ ವಾರ್. ನಿಮ್ಮನ್ನು ಪಾಪದಲ್ಲೇ ಬೀಳಿಸ್ಬೇಕಂತ ಇಲ್ಲ ದೇವರು, ಸೈತನ್ ಸಾರಿ. ನಿಮ್ಮನ್ನು ಬ್ಯುಸಿ ಇಟ್ಟರೆ ಸಾಕು. ಸಭೆಗೆ ಬರೋಕ್ಕೆ ಟೈಮ್ ಸಿಗಲ್ಲ, ಸೇವೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಬೈಬಲ್ ಓದೋಕ್ಕೆ ಸಮಯ ಸಿಗೋದಿಲ್ಲ, ಗಂಡ ಹೆಂಡತಿ ಜೊತೆ ಇರೋಕ್ಕೆ ಟೈಮ್ ಸಿಗಲ್ಲ. ಬರಲ್ಲ, ಬಿಟ್ಬಿಡಿ, ಇವೆಲ್ಲ ಬಿಟ್ಬಿಡಿ. ಅಷ್ಟೇ ಬೇಕಾದ್ರೆ ಸೈತಾನ ನನಗೆ. ವೆರಿ ಸಿಂಪಲ್ ಸ್ಟ್ರಾಟಜಿ ರವಿ. ನೀವು ಪಾಪದಲ್ಲಿ ಬೀಳಬೇಕಾಗಿಲ್ಲ. ನಾನೇನು ಪಾಪ ಮಾಡಿದೆ ಫಸ್ಟ್? ನೀವು ಪಾಪ ಮಾಡಬೇಕಾಗಿಲ್ಲ, ನೀವನ್ನು ಬ್ಯುಸಿ ಮಾಡಿದ್ರೆ ಸಾಕು. ಅರ್ಥ ಮಾಡ್ಕೊಳ್ಳಿ. ಮೂರನೇದು, ಈ ಒಂದು ಟೆಂಪ್ಟೇಷನ್ ಅಂದ್ರೆ ಏನು? ಯಾವ್ದು ಶೋಧನೆ ಇದು? ಈ ಶೋಧನೆ ಅನ್ನೋದು ಏನನ್ನು ಕುರಿತಾಗಿದೆ? ಇಟ್ಸ್ ಆಲ್ ಅಬೌಟ್ ವರ್ಷಿಪ್. ಸೈತನನು ಯೇಸು ಸ್ವಾಮಿಗೆ ಕೇಳ್ತಿರೋದು ಒಂದೇ ಒಂದು ವಿಷಯ, ಏನು ಮಾಡಬೇಕು ಅಂತ?
ನನ್ನನ್ನು ಅಡ್ಡ ಬಿದ್ದು ಆರಾಧನೆ ಮಾಡು ಅಷ್ಟೇ. ಸೈತಾನ್ ಇಸ್ ಕೇಳಿಂಗ್ ವೆರಿ ಸಿಂಪಲ್ ಥಿಂಗ್. ಸೈತಾನ್ ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ಓಹ್, ದಿಸ್ ಇಸ್ ವೆರಿ ಪವರ್ಫುಲ್. ಸೈತಾನನ್ನು ನಿಮ್ಮಿಂದ ಏನು ಕೇಳ್ತಾ ಇಲ್ಲ. ಆತನ ಎಲ್ಲ ಸ್ಟ್ರಾಟಜಿಯಲ್ಲಿ ಏನಂದ್ರೆ ನಿಮ್ಮನ್ನು ಏನು ಮಾಡ್ಬೇಕಂತ, ಆತನನ್ನು ಆರಾಧನೆ ಮಾಡಬೇಕು ಅಂತ. ಯಾರನ್ನು ಆರಾಧನೆ ಮಾಡ್ತಾ ಇದೆ ಇವತ್ತು? ಲೆಟ್ ಮಿ ಆಸ್ಕ್ ಯು ಓಪನ್ ಕ್ವಶನ್. ಓಪನಾಗಿ ಆನ್ಸರ್ ಮಾಡಬೇಡಿ, ನಾನು ಓಪನಾಗಿ ಕೇಳ್ತೀನಿ, ನೀವು ಸೀಕ್ರೆಟಾಗಿ ಆನ್ಸರ್ ಮಾಡ್ಕೊಳ್ಳಿ. ಯಾರನ್ನು ಆರಾಧನೆ ಮಾಡ್ತಾ ಇದ್ದೀರಾ ನೀವು? ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ? ಸೈತಾನನ್ನು ಆರಾಧನೆ ಮಾಡ್ತಾ ಇದ್ದೀರಾ? ಬಾಯಲ್ಲಿ ಹೇಳ್ತೀರಾ, ಕಾಣಿಸ್ಬೇಕಲ್ಲ ಅದು. ಬಾಯಲ್ಲಿ ಹೇಳೋ ಸುಲಭ ಇಲ್ಲ. ನಿಮ್ಮ ಆರಾಧನೆಯಲ್ಲಿ ಸಬ್ಮಿಷನ್ ಇದೆಯಾ? ಸರೆಂಡರ್ ಇದೆಯಾ? ಸ್ಯಾಕ್ರಿಫೈಸ್ ಇದೆಯಾ? ಒಬಿಡಿಯನ್ಸ್ ಇದೆಯಾ? ಫೇತ್ ಇದೆಯಾ? ಇವೆಲ್ಲ ಇದ್ದರೆ ಆವಾಗ ಹೇಳಿ, ಒಪ್ಕೊಳ್ತೀನಿ. ಇವೆಲ್ಲ ಇಲ್ಲ ಅಂದರೆ ನಿಮ್ಮನ್ನು ನೀವು ತೃಪ್ತಿಪಡಿಸ್ಕೊಳ್ತಾ ಇದ್ದೀರಾ. ನಾನು ಬಂದೆ, ಆರಾಧನೆ ಮಾಡಿದೆ, ದೇವ್ರಿಗೆ ಸ್ತೋತ್ರ, ಸಂಡೇ ಅಟೆಂಡೆನ್ಸ್ ಆಯಿತು, ನೆಕ್ಸ್ಟ್ ಮಧ್ಯಾಹ್ನ ಲಂಚು, ನಿದ್ದೆ, ಡಿನ್ನರು, ಸಾಯಂಕಾಲ IPL ಫೈನಲ್ ಮ್ಯಾಚ್. ಇವತ್ತು ಈ ಸಲ ಕಪ್ಪು ನಮ್ಮದೇ. ಯೇಸು ಸ್ವಾಮಿಯು ಒಂದೇ ಒಂದು ನಿಮಿಷ ಆತನ ಮುಂದೆ ತಲೆಬಾಗಿ ಆರಾಧನೆ ಮಾಡಿಬಿಟ್ಟಿದ್ರೆ ಏನಾಗಿರೋದು ಗೊತ್ತಾ? ಏನು ದೊಡ್ಡ ವಿಷಯ. ಒಂದು ನಿಮಿಷ, ಒಂದು ಭಾನುವಾರ ಬರದೆ ಹೋದ್ರೆ ಏನು ಪರವಾಗಿಲ್ಲ, ಭಾನುವಾರ ಅನ್ಅವೈಲಬಲ್ ರೀಸನ್ಸ್ ಇರ್ತವೆ, ಓಕೆ. ಒಂದಿನ ಪ್ರಾರ್ಥನೆ ಮಾಡದೆ ಹೋದ್ರೆ ಪರವಾಗಿಲ್ಲ, ಆಗ ಒಂದು ತಲೆನೋವು ಎಲ್ಲರಿಗೂ ಬರುತ್ತೆ, ಆಲ್ ರೈಟ್. ಒಂದೇ ಒಂದು ಕ್ಷಣ ಯೇಸು ಸ್ವಾಮಿಯು ಸೈತಾನ ಮುಂದೆ ಅಡ್ಡ ಬಿದ್ದುಬಿಟ್ಟು ಎದ್ದು ಬಿಟ್ಟಿದ್ರೆ ಆಗಿರೋದು ಏನು ದೊಡ್ಡದು ವಿಷಯ ಆಗ್ಬಿಟ್ಟಿರೋದು? ಟೈಮ್ ಆಗ್ಬಿಡ್ತಲ್ಲಪ್ಪ, ಏನಾಗ್ಬಿಟ್ಟಿರೋದು? ಈ ವುಡ್ ಹ್ಯಾವ್ ಬ್ರೋಕನ್ ದ ಫಸ್ಟ್ ಕಮ್ಯಾಂಡ್ಮೆಂಟ್ ಇಟ್ ಸೆಲ್ಫ್. ಮೊದಲನೇ ಆಜ್ಞೆಯನ್ನೇ ಆತನು ವೈಲೇಟ್ ಮಾಡ್ತಾ ಇದ್ದ. ಮೊದಲನೇ ಕಮ್ಯಾಂಡ್, ದಶಾಜ್ಞೆಯಲ್ಲಿ ಮೊದಲನೇ ಆಜ್ಞೆ ಏನು? ದೇವರಾದ ಯೆಹೋವನ ಒಬ್ಬನೇ ನೀನು, ಬೇರೆ ದೇವರುಗಳು ನಿನಗೆ ಇರಬಾರ್ದೆಂಬುದಾಗಿ. ಸೊ ಅಲ್ಲಿ ಮೊದಲನೇ ಕಮ್ಯಾಂಡ್ಮೆಂಟ್ ಬ್ರೇಕ್ ಆದಮೇಲೆ ಯೇಸು ಸ್ವಾಮಿ ಪಾಪ ಮಾಡ್ದಂಗೆ. ಯೇಸು ಸ್ವಾಮಿ ಪಾಪ ಮಾಡಿದ್ರೆ ಪಾಪಿಗಳ ರಕ್ಷಣೆ ಮಾಡೋಕ್ಕೆ ಹೇಗಾಗ್ತಾ ಇತ್ತು? ವಾವ್, ದಿಸ್ ಇಸ್ ವೆರಿ ಪವರ್ಫುಲ್. ಯೇಸು ಸ್ವಾಮಿ ಒಂದೇ ಒಂದು ಕ್ಷಣ ಆತನ ಸೈತಾನನಿಗೆ ಬಾಗ್ಬಿಟ್ಟಿದ್ರೆ ಆತನ ಶಿಲುಬೆನ ಎಸ್ಕೇಪ್ ಆಗ್ಬೋದಾಗಿತ್ತು, ಸಫರಿಂಗ್ ಎಸ್ಕೇಪ್ ಆಗ್ಬೋದಾಗಿತ್ತು, ಲೋಕದ ರಾಜ್ಯಗಳನ್ನ ಆತಂದು ಆಗ್ಬೋದಾಗಿತ್ತು. ಬಟ್ ನಿಮ್ಮ ಮೇಲೆ, ನನ್ನ ಮೇಲೆ ಎಷ್ಟು ಪ್ರೀತಿನ ಇಟ್ಟರು ಅಂದರೆ, ನಿಮ್ಮನ್ನು ನಮ್ಮನ್ನು ಆತ ರಕ್ಷಿಸಬೇಕೆಂಬುದಾಗಿ ಎಷ್ಟು ಒಂದು ಭಾರದಿಂದ ಈ ಲೋಕಕ್ಕೆ ಬಂದಿದ್ರು ಅಂದರೆ, ಆತನು ಸೈತಾನ ಜೊತೆ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇರಲಿಲ್ಲ. ಜೋರ ಚಪ್ಪಳೆ ತೊಟ್ಟಿದ ಯೇಸುವನ್ನು ಮಹಿಮೆ ಪಡಿಸುವಂತಾರ. ಯೇಸು ಸ್ವಾಮಿ ಒಂದು ರೆಸ್ಪಾನ್ಸ್ ಏನಾಗಿತ್ತು ಗೊತ್ತಾ? ನಿನ್ನ ದೇವರಾದ ಕರ್ತನನ್ನು ಮಾತ್ರ. ಯೇಸು ಸ್ವಾಮಿ ಹೇಳ್ತೇನೆ, ದೇವರಾದ ಕರ್ತನನ್ನು ಆರಾಧಿಸಬೇಕು ಅಂತ ಹೇಳ್ತಾ ಇಲ್ಲ. ದೇವ್ರ ವಾಕ್ಯ ಏನಂತ ಹೇಳಿದೆ? ವರ್ಷಿಪ್ ಗಾಡ್ ಓನ್ಲಿ. ಇಟ್ಸ್ ನಾಟ್ ಜೀಸಸ್ ಪ್ಲಸ್ 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 ಸಮಥಿಂಗ್. ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ತೀನಿ, ಹಂಗೆ ನನ್ನ ಕೆಲಸ ಬೇಕು, ವ್ಯಾಪಾರ ಬೇಕು, ಹಣ ಬೇಕು, ಹೆಂಡತಿ ಬೇಕು, ಗಂಡ ಬೇಕು, ಮಕ್ಕಳು ಬೇಕು. ಇಟ್ಸ್ ನಾಟ್ ಜೀಸಸ್ ಪ್ಲಸ್ 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 ಅಲ್ಲ, ಅವೆಲ್ಲ ಬೇಕು. ಬಟ್ ಹೂಮ್ ಆರ್ ಯು ವರ್ಷಿಪಿಂಗ್? ಯಾರನ್ನ ಆರಾಧನೆ ಮಾಡ್ತಾ ಇದ್ದಾರಾ? ಯೇಸುವನ್ನು ಮಾತ್ರ ನಾವು ಆರಾಧನೆ ಮಾಡೋಕ್ಕೆ ಕರೆಯಲ್ಪಟ್ಟಿದ್ದೇವೆ. ಯಾಕೆ ಗೊತ್ತಾ ಲೋಕ ಕ್ರೈಸ್ತರನ್ನ ದ್ವೇಷ ಮಾಡ್ತಾ ಇರೋದು? ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಎಷ್ಟು ಜನ ಅನ್ಕೊಳ್ತಾ ಇದ್ದಾರೆ, ಎಲ್ಲ ಪರ್ಸಿಕ್ಯೂಷನ್ ಈ ಮೂಮೆಂಟಲ್ಲಿ ಸ್ಟಾಪ್ ಆಗಬೇಕಂದ್ರೆ ಎಷ್ಟು ಜನ ಬಯಸ್ತೀರಾ? ಈ ಮೂಮೆಂಟಲ್ಲಿ ಕ್ರೈಸ್ತರ ಮೇಲೆ ಪ್ರತಿ ಭಾನುವಾರ ಎಲ್ಲೋ ಒಂದು ಕಡೆ ನಿಮಗೆ ಚರ್ಚ್ಗಳು ದಾಳಿ ಆಗ್ತಾ ಇದೆ, ಪಾಸ್ಟ್ಗಳ ಜೈಲಿಗೆ ಆಗ್ತಾ ಇದ್ದಾರೆ, ಸುಮಾರು ಸ್ಟೇಟ್ಗಳಲ್ಲಿ ಆ್ಯಂಟಿ ಕನ್ವರ್ಷನ್ ಬಿಲ್ ಇದೆ, ಏನೇನೋ ನಡೀತಾ ಇದೆ. ಜನ ಗೊತ್ತಾಗ್ತಾ ಇದ್ರೆ ಗೊತ್ತಿಲ್ಲ ನಿಮ್ಗೆ ಅವೆಲ್ಲ. ಇವೆಲ್ಲ ಪರ್ಸಿಕ್ಯೂಷನ್ ಒಂದೇ ನಿಮಿಷ ಎಲ್ಲ ಕೂಡ ಸ್ಟಾಪ್ ಮಾಡಿಬಿಡ್ಬೋದು. ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಾ? ಯೇಸು ಸ್ವಾಮಿಯನ್ನು ಅವ್ರ ಸಾವಿರಾರು ಕೋಟಿ ದೇವರುಗಳಲ್ಲಿ ಯೇಸುವನ್ನು ಕೂಡ ಒಬ್ರು ಮಾಡಿಬಿಡಿ, ನೋ ಪ್ರಾಬ್ಲಮ್, ಪರ್ಸಿಕ್ಯೂಷನ್ ವಿಲ್ ಸ್ಟಾಪ್. ಯೇಸುವನ್ನು ಆರಾಧನೆ ಮಾಡಿ, ಎಲ್ಲರನ್ನೂ ಆರಾಧನೆ ಮಾಡಿ, ಯೇಸುವನ್ನು ಅವ್ರು ಹೇಳಿದನ್ನು ಮಾಡಿ, ಲೋಕ ಹೇಳಿದನ್ನು ಕೂಡ ಮಾಡಿ, ವರ್ಲ್ಡ್ ವಿಲ್ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ಯಾವಾಗ ಅಂದರೆ, ಯಾವಾಗ ಯೇಸುವನ್ನು ಮಾತ್ರ ನಾವು ಆರಾಧನೆ ಮಾಡ್ತೀವೋ, ಯೇಸುವನ್ನು ಮಾತ್ರ ನಾವು ಹಿಂಬಾಲಿಸ್ತೀವೋ, ಯೇಸುವನ್ನು ಮಾತ್ರ ನಾವು ಸೇವೆ ಮಾಡ್ತೀವೋ. ದಟ್ಸ್ ವೈ ಐ ಟೆಲ್ ಇಟ್ ಆಸ್ ಎಕ್ಸ್ಕ್ಲೂಸಿವಿಟಿ ಇನ್ ವರ್ಷಿಪ್. ಕ್ರಿಸ್ಟಿಯನ್ ಫೇತ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಫೇತ್.
ಇಟ್ ಇಸ್ ಇನ್ಕ್ಲೂಸಿವ್, ಎಲ್ಲರೂ ಕೂಡ ಒಳಗೊಂಡಿದೆ. ಬಟ್ ಗಾಡ್, ದೇವರನ್ನು ಮಾತ್ರ ನಾವು ಆರಾಧನೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆರಾಧನೆ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು? ನಮ್ಮ ಆರಾಧನೆ ಏನಾಗಿರಬೇಕು? ಯೇಸು ಸ್ವಾಮಿಗೆ ಮಾತ್ರ. ಎಲ್ಲ ಹೇಳಿ, ಮಾತ್ರ ಅಂತ. ಯೇಸು ಮತ್ತೆ 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 ಬೇರೊಂದಿಲ್ಲ. ನಮ್ಮ ಹೃದಯವೆಲ್ಲ ಕೂಡ ಏನಾಗಿರಬೇಕು? ಎರಡನೇದು ಇಂಟಿಗ್ರಿಟಿ ಇನ್ ವರ್ಷಿಪ್, ಮ್ಯಾಥ್ಯೂ 15:7-9. ಅಥೆಂಟಿಸಿಟಿ ಇನ್ ವರ್ಷಿಪ್, ಜಾನ್ 4:19-24. ಅದು ಬೇಕಂದ್ರೆ ಇಂಗ್ಲೀಷ್ ಸರ್ವಿಸಲ್ಲಿ ಕೂತ್ಕೊಳ್ಳಿ, ಮಿಗ್ದರ್ ಎದೊಳಿ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಂಡು ಹೊರಗೋಣ. ಎಲ್ಲರೂ ಕೂಡ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಮಾಡ್ತಿರತಕ್ಕಂಥ ಆರಾಧನೆ ಅದು ದೇವರಿಗೆ ಒಪ್ಪಿಗೆ ಇರತಕ್ಕಂಥ ಆರಾಧನೆನ. ನಮ್ಮ ಆರಾಧನೆಯಲ್ಲಿ ಈಸ್ ದೇರ್ ಎ ಸರೆಂಡರ್? ಈಸ್ ದೇರ್ ಎ ಸಬ್ಮಿಷನ್? ಈಸ್ ದೇರ್ ಎ ಸ್ಯಾಕ್ರಿಫೈಸ್? ಈಸ್ ದೇರ್ ಎ ಒಬೀಡಿಯನ್ಸ್? ಇವತ್ತೆಲ್ಲರೂ ಕೂಡ ಈ ವಾಕ್ಯವನ್ನು ಕೇಳಿದಂಥ ನಾವು ನಮ್ಮ ಹೃದಯದಲ್ಲಿ ಬೇರೆ ಏನಾದರೂ ಸ್ಥಾನವನ್ನು ತೆಗೆದುಕೊಂಡಿದೆಯಾ? ಯಾವುದರಿಂದ ಓಡ್ತಾ ಇದ್ದೀವಿ ನಾವು ಇವತ್ತು? ವಾಟ್ ಆರ್ ವಿ ರನ್ನಿಂಗ್ ಆಫ್ಟರ್? ಯಾವುದರಿಂದ ನಾವು ಓಡ್ತಾ ಇದ್ದೀವಿ? ನಮ್ಮ ಜೀವನ, ನಮ್ಮ ಹೃದಯ ಯಾವುದರಿಂದ ಆಕರ್ಷಿತಗೊಂಡಿದೆ? ನಾವು ಎದ್ದಾಗ, ಮಲಗಿದಾಗ, ನಡೆದಾಗ, ಮಾತಾಡಿದಾಗ ವಾಟ್ ಆರ್ ವಿ ಅಬ್ಸೆಸ್ಡ್ ಅಬೌಟ್? ಯಾವುದರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೇವೆ? ಇಸ್ ಇಟ್ ಆಲ್ ಅಬೌಟ್ ಗಾಡ್? ನಮ್ಮನ್ನು ಪ್ರೀತಿಸಿದ, ನಮ್ಮನ್ನು ಸೃಷ್ಟಿಸಿದ, ನಮ್ಮೊಟ್ಟಿಗೆ ಇರುವ, ನಮ್ಮನ್ನು ನಡೆಸಲಿರುವ ದೇವರಾಗಿದ್ದಾರಾ, ಅಥವಾ ಬೇರೆ ಏನಾದರೂ ದೇವರ ಸ್ಥಾನವನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಂಡಿದ್ಯಾ? ಬೇರೆ ಜನರಾಗಲಿ, ಹಣ ಆಗಲಿ, ಕೆಲಸ, ವ್ಯಾಪಾರವಾಗಲಿ, ಅವೆಲ್ಲ ಕೂಡ ದೇವರ ಕೊಟ್ಟಿರೋದು. ಅವೆಲ್ಲ ಬೇಕು, ದೇವರಿಗೆ ಸ್ತೋತ್ರ. ಬಟ್ ಅವು ಯಾವುದು ಕೂಡ ನಮ್ಮ ಹೃದಯದಲ್ಲಿ ದೇವರ ಸ್ಥಾನವನ್ನು ತೆಗೆದುಕೊಳ್ಳದೆ ಇರುವಂತೆ ನಾವು ನೋಡ್ಕೊಳ್ಬೇಕಾಗಿದೆ.